ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 29 ಡಿಸೆಂಬರ್ 2024ರಂದು KPSCಯ ಮೂಲಕ KAS ಈ ಒಂದು ಹುದ್ದೆಗಳಿಗೆ ಪ್ರಿಲಿಮ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಯಿತು. ಸೊ ಈ ಒಂದು ಎಕ್ಸಾಮ್ನಲ್ಲಿನ ಪತ್ರಿಕೆ 2ರ ಸಂಭಾವ್ಯ ಕೀ ಉತ್ತರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವ. ಸೊ ಈಗ ಆಲ್ರೆಡಿ ಪತ್ರಿಕೆ 1ರ ಒಂದು ಕೀ ಉತ್ತರಗಳನ್ನು ನೋಡಿರ್ತೀವಿ. ಇನ್ನೂ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡಲಾಗಿರ್ತದೆ, ಆ ಒಂದು ಲಿಂಕ್ ಮೂಲಕ ನೋಡ್ಬೋದು. ಸೊ ಇಲ್ಲಿ ಮೊದಲ ಕ್ವಶನ್ ನೋಡಿ, ಇವು ಕೇವಲ ಸಂಭಾವ್ಯ ಕೀ ಉತ್ತರಗಳು, ಓಕೆನಾ. ಸೊ ಈ ಮುಂದಿನ ಯಾವ ಹೇಳಿಕೆಗಳು ಸರಿ ಇವೆ? ಇಲ್ಲಿ ಹೇಳಿಕೆ BBMP ರಿಲೇಟೆಡ್ ಕೊಟ್ಟಿದ್ದಾರೆ. BBMPಯು ಇತ್ತೀಚೆಗೆ ನಂಬಿಕೆ ನಕ್ಷೆಯನ್ನು ಆರಂಭಿಸಿದ್ದು, ಇದು ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ಕಟ್ಟಡ ಯೋಜನೆಯ ಅನುಮೋದನೆಯನ್ನು ಒದಗಿಸುತ್ತದೆ. ಓಕೆ, ಸೊ ಈ ಒಂದು BBMPಯ ಒಂದು ರೀಸೆಂಟ್ ಆದ ಸಂಬಂಧಿತ ಒಂದು ವಾಕ್ಯಗಳನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಇದು ಎ ಆಯಿತು. ಸೊ ಆಮೇಲೆ ಬಿದೇನು ಕೇಳಿದ್ದಾರೆ, 50/80 ಚದರ ಅಡಿಗಳಿಗಿಂತ ಹೆಚ್ಚಿನ ನಿವೇಶನಗಳಲ್ಲಿ ಪ್ರತ್ಯೇಕ ಮನೆಗಳನ್ನು ನಿರ್ಮಿಸುವುದಕ್ಕೆ ಅನ್ವಯಿಸುತ್ತದೆ. ಹೌದಾ? ಸೊ ಇಲ್ಲಿ ಆ್ಯಕ್ಚುಲಿ ಇದು ಫಾಲ್ಸ್ ಆಗುತ್ತಾ? ಓಕೆ, ಇದು ಫಾಲ್ಸ್ ಆಗುತ್ತಾ? ಇದು ಬಿ ಅಂತೂ ಫಾಲ್ಸ್ ಇದೆ. ಓಕೆ, ಬಟ್ ಇಲ್ಲಿ ABCD ನೋಡಿದಾಗ ಈ ಮೊದಲ ಕ್ವಶನ್ದು ಸ್ವಲ್ಪ ಆನ್ಸರ್ ಮಾಡಲಿಕ್ಕೆ ಟಿಪಿಕಲ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ಬಟ್ ಇಲ್ಲಿ ನಾನು 100% ಹೇಳೋದಿಲ್ಲ. ಇಲ್ಲಿ ಹೇಳಿಕೆ ಒಂದು ಮಾತ್ರ ಕರೆಕ್ಟ್ ಆಗುತ್ತಾ, ಓಕೆನಾ. ಹೇಳಿಕೆ ಮಾತ್ರ ಸರಿಯಾಗಿದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇದು ಸ್ಟಾರ್ ಮಾರ್ಕಲ್ಲಿ ಇಡ್ತೀನಿ. ಓಕೆ, ಯಾಕೆಂದರೆ ಸುಮ್ಮನೆ ಆನ್ಸರು ಹೇಳಿ ನಿಮಗೆ ರಾಂಗ್ ಮಾಡೋದು ಬೇಡ. ಓಕೆ, ಸೊ ಇದನ್ನು ಸ್ಟಾರ್ ಮಾರ್ಕಲ್ಲಿ ಇಡ್ತೀನಿ, ಆದರೆ ಪ್ರೊಬ್ಯಾಬ್ಲಿ ಎಕ್ಸ್ಪೆಕ್ಟೆಡ್ 1 ಇದೆ. ಓಕೆನಾ. ಸೊ ಇದನ್ನು ಸ್ಕಿಪ್ ಮಾಡೋಣ, ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಈ ಮುಂದಿನ ಯಾವ ಹೇಳಿಕೆಗಳು ಸರಿ ಇಲ್ಲ? ಓಕೆ, ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಎ, ರಾಜ್ಯೋತ್ಸವ ಪ್ರಶಸ್ತಿಗಳು ಕರ್ನಾಟಕ ಸರ್ಕಾರದ ಅತಿ ಉನ್ನತ ನಾಗರಿಕ ಪ್ರಶಸ್ತಿಗಳಾಗಿದ್ದು ನವೆಂಬರ್ 1ರ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರದಾನ ಮಾಡುವುದು. ಓಕೆ, ಪ್ರದಾನ ಮಾಡುವುದು ಅಂತ ಹೇಳಿದ್ದಾರೆ. ಸೊ ಇದು ಏನಪ್ಪ ತಪ್ಪಾಗುತ್ತಾ? ಯಾಕೆ ತಪ್ಪಾಗುತ್ತಾ? ಕರ್ನಾಟಕ ಸರ್ಕಾರದ ಅತಿ ಉನ್ನತ ನಾಗರಿಕ ಪ್ರಶಸ್ತಿ ಕರ್ನಾಟಕ ರತ್ನ, ಹೌದಾ? ಸೊ ಇದು ಅದಕ್ಕೆ ತಪ್ಪಾಗತ್ತೆ. ಸೊ ಇಲ್ಲಿ ಏನಂತಿದ್ದಾರೆ, ಸರಿ ಇಲ್ಲ. ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ, ವಿಚ್ ಇಸ್ ಇನ್ಕರೆಕ್ಟ್. ಸೊ ಇಲ್ಲಿ ಎ ತಪ್ಪಾಗುತ್ತಾ. ಆಮೇಲೆ ಈ ಪ್ರಶಸ್ತಿ 1 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನು ಮತ್ತು 20 ಗ್ರಾಮ್ ಚಿನ್ನದ ಪದಕ ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿರ್ತದೆ, ಇದು ಕೂಡ ತಪ್ಪು. ಆಮೇಲೆ ಇದು CD ಕರೆಕ್ಟ್ ಅದ, ಅರ್ಥ ಆಯ್ತಾ? CD ಕರೆಕ್ಟ್ ಅದ. ಆದ್ದರಿಂದ ಇಲ್ಲಿ ಕರೆಕ್ಟ್ ಆನ್ಸರ್ ಎ ಮತ್ತು ಬಿ, ಇದು ಸರಿ ಇಲ್ಲ. ಅರ್ಥ ಆಯ್ತಾ? ಆಮೇಲೆ 3ನೇ ಕ್ವಶನ್ ನೋಡ್ಬೋದು. ಈ ಮುಂದಿನ ಯಾವ ಹೇಳಿಕೆಗಳು ಸರಿ ಇವೆ ಅಂತ ಕೇಳಿದ್ದಾರೆ, ಯಾವುದು ಕರೆಕ್ಟು? ಸೊ ಇದು ಕರ್ನಾಟಕವು ಖಾಸಗಿ ವಲಯ ಕ್ಷೇತ್ರಗಳ ಮಹಿಳೆಯರಿಗೆ ಮಾತ್ರ ವಾರ್ಷಿಕವಾಗಿ 6 ದಿನಗಳಿಗೆ ಪಾವತಿಸಿದ ಮುಟ್ಟಿನ ರಜೆ ಅಂದರೆ ಮೆನ್ಸ್ಟ್ರಾಲ್ ಲೀವ್ ಅನ್ನು ನೀಡಲು ಯೋಜಿಸಿದೆ, ಇದು ಕರೆಕ್ಟ್ ಅದ. ಬಟ್ ಕೇರಳದ ನಂತರ ಕರ್ನಾಟಕವು ಅಂತಹ ಕಾರ್ಯನೀತಿಯನ್ನು ಹೊರತರುವ 2ನೇ ರಾಜ್ಯವಾಗಿದೆ, ಇದು ತಪ್ಪು. ಯಾಕೆ ತಪ್ಪು? ಇದು ಆ್ಯಕ್ಚುಲಿ ಕೇರಳ ವಾಸ್ ಆನ್ ಅರ್ಲಿ ಅಡಾಪ್ಟರ್ ಆಫ್ ಮೆನ್ಸ್ಟ್ರಾಲ್ ಲೀವ್ ಪಾಲಿಸೀಸ್. ಓಕೆ, ಸೊ ಇದು ಕರ್ನಾಟಕ ಇಲ್ಲಿ 2ನೇ ಸ್ಟೇಟ್ ಆಗಲ್ಲ, ಕೇರಳದ ನಂತರ 2ನೇ ಸ್ಟೇಟ್ ಆಗೋದಿಲ್ಲ. ಓಕೆನಾ. ಸೊ ಆ್ಯಕ್ಚುಲಿ ಕರ್ನಾಟಕ ಬಿಟ್ಟು ಬಿಹಾರ ಮತ್ತು ಒಡಿಶಾ ಈ ರಾಜ್ಯಗಳು ಕೂಡ ಇಂಪ್ಲಿಮೆಂಟ್ ಮಾಡಿಕೊಂಡಿವೆ. ಸೊ ಆದ್ದರಿಂದ ಇಲ್ಲಿ ಎ ಮಾತ್ರ ಕರೆಕ್ಟ್ ಆಗುತ್ತಾ. 4ನೇ ಕ್ವಶನು, ಇತ್ತೀಚೆಗೆ ಕರ್ನಾಟಕ OV ಟ್ರ್ಯಾಪ್ ಬಾಸ್ಕೆಟ್ ಅನ್ನು ಪ್ರಾರಂಭಿಸಿದ್ದು, ಈ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. OV ಟ್ರ್ಯಾಪ್ ಬಾಸ್ಕೆಟ್ ಇಲ್ಲಿ ABCD ಅಂತ ಕೊಟ್ಟಿದ್ದಾರೆ. ಸೊ ಇದು ಏಡೀಸ್ ರೀತಿಯ ಸೊಳ್ಳೆಗಳನ್ನು ಸೆಳೆಯಲು ಮತ್ತು ಕೊಲ್ಲಲು ಒಂದು ವಿಶೇಷವಾದ ಬೆಲೆ ಇದೆ, ಇದು ಕರೆಕ್ಟ್ ಅದ. ಇದು ನೀರು ಮತ್ತು ರಾಸಾಯನಿಕಗಳಿಂದ ತುಂಬಿದ ಬಿಂದಿಗೆ ಆಕಾರದ ಸಾಧನವಾಗಿದೆ, ಇದು ಕೂಡ ಕರೆಕ್ಟು. ಇದು BBMP ಬೆಂಗಳೂರಿನಲ್ಲಿ ಮೊದಲು ಪ್ರಾರಂಭಿಸಲಾಯಿತು, ಇದು ತಪ್ಪು.
ಓಕೆ, ಇದು BBMP ಏರಿಯಾನೇ ಅಂತ ಏನು ಪರ್ಟಿಕ್ಯುಲರ್ ಆಗಿ ಇಲ್ಲ. ಓಕೆ, ಆಮೇಲೆ ನೆಕ್ಸ್ಟ್, ಈ ಸಾಧನವು ಕೆಲಸ ನಿರ್ವಹಿಸಲು ವಿದ್ಯುತ್ ಶಕ್ತಿಯ ಅಗತ್ಯವಿರುತ್ತದೆ. ಇಲ್ಲ, ಆ್ಯಕ್ಚುಲಿ ಇದಕ್ಕೆ ಇಲೆಕ್ಟ್ರಿಸಿಟಿ ಬೇಕಾಗಿಲ್ಲ. ಇಲ್ಲಿ A ಮತ್ತು B ಮಾತ್ರ ಕರೆಕ್ಟ್ ಅದಾವ, ಬಟ್ ಇಲ್ಲಿ C ಮಾತ್ರ ಸಿ ಮತ್ತು ಡಿ ಇವು ತಪ್ಪಾಗಿವೆ. ಸೊ ಅದಕ್ಕೆ ಕ್ವಶನನ್ನು ಕರೆಕ್ಟಾಗಿ ಓದಬೇಕು. ಯಾಕೆಂದರೆ ಇಲ್ಲಿ A B ಕರೆಕ್ಟ್ ಅದಾವ, ಬಟ್ ಇಲ್ಲಿ ಕೇಳೋದೇನು ಯಾವ್ದು ತಪ್ಪದಾವ ಅಂತ ಕೇಳಿದ್ದಾರೆ. ಸೊ ಇಲ್ಲಿ C ಮತ್ತು D ಮಾತ್ರ ಕರೆಕ್ಟು. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕರ್ನಾಟಕದಲ್ಲಿ ಮತ್ಸ್ಯ ತಾಣವಾಗಿ ಘೋಷಿಸಲಾಗಿದೆ? ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಮತ್ತೂರು, ಹೊಸಹಳ್ಳಿ, ಶಿವಮೊಗ್ಗ, ತುಂಗಾ ನದಿ ಕರೆಕ್ಟ್ ಅದ. ಓಕೆ, ಸೊ ಇದು ಮತ್ತೂರು, ಹೊಸಹಳ್ಳಿ ಇದೇನಿದೆ ಮತ್ಸ್ಯ ತಾಣ, ಇದು ಯಾವ ನದಿಯ ಮೇಲಿದೆ? ತುಂಗಾ ನದಿಯ ಮೇಲೆ. ಆಮೇಲೆ ಸೀತಾ ನದಿ, ಕಾರ್ಕಳ ಸೀತಾ ನದಿಯ ಮೇಲೆ ಕರೆಕ್ಟ್ ಇದೆ. ಶಿಶಿಲ, ಬೆಳ್ತಂಗಡಿ ಇದು ಕುಮಾರಧಾರ ನದಿ ಮೇಲೆ, ಸಿ ಕೂಡ ಕರೆಕ್ಟು. ಆಮೇಲೆ ಡಿ ಕೂಡ ಕರೆಕ್ಟ್ ಅದ. ಭಗವತಿ, ಛಾಯಾಕೊಳ್ಳ, ಸುರಪುರ ತಾಲೂಕು, ಓಕೆ, ಕೃಷ್ಣಾ ನದಿ ಮೇಲೆ. ಸೊ ಆದ್ದರಿಂದ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳು ಎಲ್ಲವೂ ಕರೆಕ್ಟ್ ಅದಾವ, ಸರಿಯಾಗಿವೆ. 6ನೇ ಕ್ವಶನ್, ಇಲ್ಲಿ ಕೆಳಗೆ ಕೊಟ್ಟಂಥ ಆಪ್ಷನ್ಗಳು ಯಾವ ಸರಿ ಇದ್ದಾವೆ? ಸೊ ಇಲ್ಲಿ A ಒಂದು ಕರೆಕ್ಟ್ ಆಗ್ತದೆ. ಈ ಕರ್ನಾಟಕ ಸರ್ಕಾರ ಸ್ಟಾರ್ಟಪ್ಸ್ಗಳ ಒಂದು ಬೆಳವಣಿಗೆ ಗುರುತಿಸಲಿಕ್ಕೆ ಈ ವೆಂಚೂರೈಸ್ ಗ್ಲೋಬಲ್ ಸ್ಟಾರ್ಟಪ್ ಚಾಲೆಂಜ್ ಅನ್ನು ಪ್ರಾರಂಭಿಸ್ತದೆ ಇತ್ತೀಚೆಗೆ. A ಕರೆಕ್ಟು, B ತಪ್ಪು. ಓಕೆ, ಆಮೇಲೆ C ಕರೆಕ್ಟ್ ಇದೆ. ಯಾರು ವಿಜೇತರಾಗ್ತಾರೆ ಅವರಿಗೆ $3 ಲಕ್ಷ ಬಹುಮಾನ ಮೊತ್ತವನ್ನು ಪಡೆಯುವರು ಮತ್ತು ಕೈಗಾರಿಕಾ ನಾಯಕರುಗಳಿಂದ ಈ ಒಂದು ಮೆಂಟರ್ಶಿಪ್ಪನ್ನು ಪಡೀಲಿಕ್ಕೆ ಅವರು ಅರ್ಹರಾಗ್ತಾರೆ. ಮತ್ತು ಡಿ ತಪ್ಪು. ಓಕೆ, ಸೊ ಇಲ್ಲಿ A ಮತ್ತು C ಕರೆಕ್ಟು, ಆಪ್ಷನ್ 1 ಕರೆಕ್ಟ್. ಇಲ್ಲಿ ರಾಮ್ಸರ್ ತಾಣ ಮತ್ತು ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ರಾಮ್ಸರ್ ತಾಣಗಳು ನೋಡ್ರಿ, ತಾಣ ಮತ್ತು ರಾಜ್ಯಗಳು, ಹೌದಾ? ಸೊ ಇಲ್ಲಿ ಮೊದಲಿಗೆ ರುದ್ರಸಾಗರ ಲೇಕ್ ಇದೆಲ್ಲಿ ಬರುತ್ತಾ? ರುದ್ರಸಾಗರ ಲೇಕ್ ಇದು ತ್ರಿಪುರಾದಲ್ಲಿ ಬರುತ್ತೆ. ಆಮೇಲೆ ಬಕೀರ್ ವನ್ಯಜೀವಿ ತಾಣ ಇದು ಉತ್ತರ ಪ್ರದೇಶದಲ್ಲಿ. ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ ಇದು ಹರಿಯಾಣದಲ್ಲಿ. ಪಾಲ್ತೆ ಪ್ರದೇಶ ಇದು ಮಿಜೋರಾಂದಲ್ಲಿ. ಇದು ಕರೆಕ್ಟ್ ಆನ್ಸರ್ ಏನು? 2, 3, 1, 4. 2, 3, 1, 4. ಸೊ ಆಪ್ಷನ್ 3 is the right answer. 2, 3, 1, 4. ನೆಕ್ಸ್ಟ್ ಕ್ವೆಶನು, ಕೆಲ್ಪ್ ಅರಣ್ಯದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಕೆಲ್ಪ್ ಅರಣ್ಯ, ಕೆಲ್ಪ್ ಫಾರೆಸ್ಟ್ ಅಂತ ಅಂತೀವಿ ನಾವು. ಓಕೆ, ಸೊ ಇಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಅದಾವ? ಸೊ ಇದು A ಕೂಡ ತಪ್ಪಿದೆ, B ಕೂಡ ತಪ್ಪಿದೆ. ಓಕೆ, ಇಲ್ಲಿ ಇವು ಶೀತ ಉಷ್ಣಾಂಶದಲ್ಲಿ ಉತ್ತಮವಾಗಿ ಬೆಳೀತದವೆ ಅಂತ ಹೇಳಿದ್ದಾರೆ. ಸೊ ಅದು ತಪ್ಪು, ಇದು ಕೂಡ ತಪ್ಪು. ಸೊ ಇಲ್ಲಿ ಏನಾಗುತ್ತೆ, ಯಾವ ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಸರಿ ಇಲ್ಲ, ಏನು ಸರಿಯಿಲ್ಲ, Bನೂ ಸರಿಯಿಲ್ಲ. ಆಮೇಲೆ ಬ್ಲೂ ಫ್ಲ್ಯಾಗ್ ಪ್ರೋಗ್ರಾಮ್ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬ್ಲೂ ಫ್ಲ್ಯಾಗ್ ಪ್ರೋಗ್ರಾಮ್, ಸೊ ಇಲ್ಲಿ ಕಾಸರಕೋಡು ಬೀಚ್ ಮತ್ತು ಪಡುಬಿದ್ರಿ ಬೀಚ್ಗಳು ಕರ್ನಾಟಕದ ಬ್ಲೂ ಫ್ಲ್ಯಾಗ್ ಪ್ರಮಾಣೀಕೃತ ಬೀಚ್ಗಳಾಗಿವೆ. ಇದು 100% ಕರೆಕ್ಟ್ ಅದು. ಮತ್ತಿದು ತಪ್ಪದ, A ತಪ್ಪದ, ಆಮೇಲೆ C ತಪ್ಪದ. ಓಕೆ, ಆ್ಯಕ್ಚುಲಿ ಅತಿ ಹೆಚ್ಚು ಬೀಚ್ಗಳನ್ನು ಅಂದರೆ ಅತಿ ಹೆಚ್ಚು ಬೀಚ್ ಬ್ಲೂ ಫ್ಲ್ಯಾಗ್ಗಳನ್ನು ಹೊಂದಿದ್ದು ಯಾವುದಪ್ಪ ಅಂದ್ರೆ ಭಾರತ ಅಲ್ಲ, ಸ್ಪೇನ್ನಲ್ಲಿ ಅತಿ ಹೆಚ್ಚು ಬ್ಲೂ ಫ್ಲ್ಯಾಗ್ ಪ್ರಮಾಣೀಕೃತ ಬೀಚ್ಗಳನ್ನು ಹೊಂದಿದೆ. ಸೊ ಅದಕ್ಕೆ ಇಲ್ಲಿ ಕರೆಕ್ಟ್ ಆನ್ಸರ್ B ಮಾತ್ರ ಕರೆಕ್ಟು. ದೀರ್ಘಕಾಲೀನ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಸಮಯದಲ್ಲಿ ಗಗನಯಾತ್ರಿಗಳು ಸಾಮಾನ್ಯವಾಗಿ ಸ್ನಾಯು ಕ್ಷೀಣತೆಯನ್ನು ಅನುಭವಿಸುತ್ತಾರೆ. ಇದಕ್ಕೆ ಕಾರಣವಾದಂಥದ್ದು ಯಾವುದು? ಪ್ರಾಥಮಿಕ ಕಾರಣ ಮೈಕ್ರೋಗ್ರಾವಿಟಿ, ಸೂಕ್ಷ್ಮ ಗುರುತ್ವಾಕರ್ಷಣೆ. ಆ್ಯಕ್ಚುಲಿ ಈ ಮೈಕ್ರೋಗ್ರಾವಿಟಿ ಏನು ಮಾಡ್ತದೆ,
ಈ ಒಂದು ಮಸಲ್ಸ್ಗಳನ್ನು ಬ್ರೇಕ್ ಡೌನ್ ಅಂದರೆ ಈ ಒಂದು ಇಟ್ ಡಿಕ್ರೀಸಸ್ ಇನ್ ಮಸಲ್ ಮಾಸ್ ಆ್ಯಂಡ್ ಸ್ಟ್ರೆಂತ್. ಸೊ ಟು ಕರೆಕ್ಟ್. ಯಾವಾಗ ಒಂದು ಸಸ್ಯಕ್ಕೆ ಅಸಮಾನತೆಯಿಂದ ನೀರು ಹಾಕಲಾಗುವುದು ಆಗ ಕೆಲವು ಭಾಗಗಳು ಇತರ ಭಾಗಗಳಿಗಿಂತ ವೇಗವಾಗಿ ಬೆಳೆಯಬಹುದು. ಇದರಿಂದಾಗಿ ಸಸ್ಯವು ಬಾಗುತ್ತದೆ. ಈ ವಿದ್ಯಮಾನಕ್ಕೆ ಉತ್ತಮ ವಿವರಣೆಯನ್ನು ಗುರುತಿಸಿ. ನೋಡಿ, ಸಿಂಪಲ್ ಇದೆ, ಪ್ರಾಕ್ಟಿಕಲ್ ಆದಂಥ ಕ್ವಶನ್ ಇದು. ಸೊ ಆ್ಯಕ್ಚುಲಿ ಈ ಒಂದು ಬೆಳವಣಿಗೆಯ ಹಾರ್ಮೋನುಗಳು ಅಂದರೆ ಗ್ರೋತ್ ಹಾರ್ಮೋನ್ಸ್ ಅಂತ ಅಂತೀವಿ ನಾವು. ಈ ಗ್ರೋತ್ ಹಾರ್ಮೋನ್ಗಳು ಜೀವಕೋಶದ ಬೆಳವಣಿಗೆಯನ್ನು ಉತ್ತೇಜಿಸಲಿಕ್ಕೆ ವೆಟ್ಟರ್ ಸೈಡ್ ಅಂದರೆ ವೆಟ್ ತೇವಾದಂಥ ಭಾಗದಲ್ಲಿ ಏನಾಗ್ತವ ಸಂಗ್ರಹಗೊಳ್ತವ. ಆಪ್ಷನ್ 4 ಇಸ್ ರೈಟ್. WHO ಪ್ರಕಾರ ಭಾರತ ದೇಶದಲ್ಲಿ ಈ ಕೆಳಕಂಡ ಯಾವ ರೋಗಗಳು ನಿರ್ಮೂಲನೆಗೊಂಡಿವೆ? ಆ್ಯಸ್ ಪರ್ ದ WHO. ಸೊ ಇಲ್ಲಿ ಪೋಲಿಯೋ, ಟ್ರ್ಯಾಕೋಮಾ, ಏವ್ಸ್, ಪ್ಲೇಗ್ ಮತ್ತು ಸ್ಮಾಲ್ ಪಾಕ್ಸ್ ಅಥವಾ ಸಿಡುಬು ಅಂತ ಅಂತೀವಿ ನಾವು ಇದಕ್ಕೆ. ಸೊ ಇವುಗಳೆಲ್ಲ ಏನಾಗ್ಯಾವ ನಿರ್ಮೂಲನೆಗೊಂಡಿದ್ದಾವೆ. ಆಮೇಲೆ 13ನೇ ಕ್ವಶನು, ಕೆಳಗಿನವುಗಳಲ್ಲಿ ಯಾವ ಪೋಷಕಾಂಶಗಳು ಮಾನವ ದೇಹಕ್ಕೆ ಮೂಲಭೂತವಾಗಿ ಅಗತ್ಯವಾಗಿವೆ? ಮೂಲಭೂತವಾಗಿ ಅಗತ್ಯವಾದಂಥವು ಕಾರ್ಬೋಹೈಡ್ರೇಟ್ಸ್ಗಳು ಬೇಕು ಮತ್ತು ಪ್ರೋಟೀನ್ ಬೇಕು, ವಿಟಮಿನ್ ಬಿ ಬೇಕು, ವಿಟಮಿನ್ ಸಿ ಬೇಕು. ಓಕೆ, ಆಮೇಲೆ ಈ ಮ್ಯಾಗ್ನೀಷಿಯಮ್ ಬೇಕು, ರಂಜಕ ಬೇಕು, ಅದೇ ರೀತಿ ಕಬ್ಬಿಣ ಮತ್ತು ಸತು ಬೇಕು. ಕಾರ್ಬೋಹೈಡ್ರೇಟ್ಸ್ ಎದಕ್ಕೆ ಬೇಕು? ಅದು ಎನರ್ಜಿಯನ್ನು ಕೊಡ್ತದೆ. ಪ್ರೋಟೀನ ನಮ್ಮ ಬಾಡಿ ಟಿಶ್ಯೂಸ್ಗಳನ್ನು ಬಿಲ್ಡ್ ಮಾಡ್ತದೆ, ರಿಪೇರ್ ಮಾಡ್ತದೆ. ಆಮೇಲೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಏನು ಮಾಡ್ತವೆ? ಇವು ನಮ್ಮ ಬಾಡಿ ಫಂಕ್ಷನ್ಸ್ದು, ಇಮ್ಯೂನ್ ಸಿಸ್ಟಮ್ ಮತ್ತು ಸೆಲ್ ಗ್ರೋತಿಗೆ ಹೆಲ್ಪ್ ಆಗ್ತವೆ. ಆಮೇಲೆ ಮ್ಯಾಗ್ನೀಷಿಯಮ್, ಫಾಸ್ಫರಸ್ಸು ಇವು ಎರಡು ಬೋನ್ ಮೂಳೆಗಳ ಒಂದು ಹೆಲ್ತ್ಗೆ ಆರೋಗ್ಯಕರವಾದಂಥ ಬೋನ್ಸು, ಮಸಲ್ಸು ಮತ್ತು ನರ್ವ್ ಟ್ರಾನ್ಸ್ಮಿಷನ್ಗೆ ಮ್ಯಾಗ್ನೀಷಿಯಮ್, ರಂಜಕ ಬೇಕು. ಕಬ್ಬಿಣ ಮತ್ತು ಸತ್ವು, ಕಬ್ಬಿಣ ಐರನ್ ಇದು ಬ್ಲಡ್ಡಲ್ಲಿ ಇರ್ತದೆ, ಇದು ಕೂಡ ಬೇಕೇ ಬೇಕು. ಓಕೆ, ಸೊ ABDE ಇದು ಕರೆಕ್ಟು. 14ನೇದು, ಒಂದು ಪರಿಸರದ ಆರೋಗ್ಯವನ್ನು ಮೌಲ್ಯಮಾಪನ ಮಾಡಲು ಜೈವಿಕ ದ್ರವಗಳಲ್ಲಿ ರಾಸಾಯನಿಕಗಳ ಸಾಂದ್ರತೆಯನ್ನು ಅಳೆಯುವ ಪ್ರಕ್ರಿಯೆಯನ್ನು ಹೆಸರಿಸಿ. ಇದು ಬಯೋ ಮಾನಿಟರಿಂಗ್. ಆಪ್ಷನ್ 2 ಕರೆಕ್ಟ್. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇಲ್ಲಿ ಭೌತಶಾಸ್ತ್ರ, ವೈದ್ಯಶಾಸ್ತ್ರ ಇವೆಲ್ಲವನ್ನು ಕೊಟ್ಟಿದ್ದಾರೆ, ಹೌದಾ? ಈಗ ಭೌತಶಾಸ್ತ್ರ ಏನು ಬರ್ತದೆ? ಯಂತ್ರಕಲಿಕೆ ಮತ್ತು ಕೃತಕ ನರಜಾಲಗಳು. ಇದು 6th ಬರುತ್ತೆ, ಕರೆಕ್ಟು. ಓಕೆ, 6 ಅಲ್ಲ 7. ಆಮೇಲೆ ವೈದ್ಯಶಾಸ್ತ್ರ ಇದು ಮೈಕ್ರೋ RNA ಮತ್ತು ಜೀನ ನಿಯಂತ್ರಣ. ಆಮೇಲೆ ಶಾಂತಿ ಇದು ಪರಮಾಣು ಶಸ್ತ್ರಾಸ್ತ್ರ ರಹಿತ ಪ್ರಪಂಚ, ಪೀಸ್ಫುಲ್. ಆಮೇಲೆ ರಸಾಯನಶಾಸ್ತ್ರ D ಇದು ಕಾಂಪಿಟಿಷನ್, ಪ್ರೋಟೀನ್ ವಿನ್ಯಾಸ, ಇದು 2 ಆಗುತ್ತೆ. ಆಮೇಲೆ ಸಾಹಿತ್ಯ ಮನುಷ್ಯ ಜೀವನದ ಆಘಾತ ಮತ್ತು ದುರ್ಬಲತೆ. ಓಕೆ, 3. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 3 ಆಗುತ್ತೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ಯಾಸೆಂಜರ್ ಪಾರಿವಾಳ ಅಳಿದಿರುವ ಪ್ರಭೇದವಾಗಿದೆ. ಪ್ಯಾಸೆಂಜರ್ ಪಿಜನ್ ಇಸ್ ಆ್ಯನ್ ಎಕ್ಸ್ಟಿಂಟ್ ಸ್ಪೀಸೀಸ್ ಅಂದರೆ ಅದರ ಒಂದು ಸಂತತಿ ಮುಗಿದು ಹೋಗುವ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಇದು ಸಿಂಪಲ್ಲಾಗಿ ಹೇಳ್ತೀನಿ ನಾನು. ಪ್ರತಿಪಾದನೆ ಮತ್ತು ಕಾರಣ ಎರಡು ಕರೆಕ್ಟು. ಆ್ಯಂಡ್ ರೀಸನ್ ಅಂದರೆ ಕಾರಣ, ಇದು ಪ್ರತಿಪಾದನೆಗೆ ಸರಿಯಾದ ವಿವರಣೆಯಾಗಿದೆ. ಆಮೇಲೆ 17ನೇದು ನೋಡಿ. ಸೊ ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ನು.
NKS ರಿಲೇಟೆಡ್ ಒಂದು ಕ್ವಶನ್ ಅದ. ಸೊ ನಾನು ಎಲ್ಲ ಕ್ವಶನ್ ಓದಲಿಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ABC ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೂ ಕರೆಕ್ಟ್ ಇಲ್ಲ. 4th ಕರೆಕ್ಟ್. ನೆಕ್ಸ್ಟ್ 18ನೇದು, ಭಾರತದಲ್ಲಿ ಚಿರತೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಿರತೆಗಳು, ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 4 ಸ್ಟೇಟ್ಮೆಂಟ್ಸ್ ಅದಾವ. ಇಲ್ಲಿ ಭಾರತದ ಚಿರತೆಯು ರಾತ್ರಿ ಚಟುವಟಿಕೆಯ ಪ್ರಾಣಿಯಾಗಿದೆ, ಇದು ಕರೆಕ್ಟು. ಇದರ ವೈಶಿಷ್ಟ್ಯವೆಂದರೆ ಹೆಣ್ಣು ಚಿರತೆ ಯಾವಾಗಲೂ ಭಾರತದ ಗಂಡು ಚಿರತೆಗಿಂತ ಹೆಚ್ಚು ಭಾರವಾಗಿರುತ್ತದೆ, ತಪ್ಪು. ಚಿರತೆ ಸಫಾರಿಯನ್ನು ಬನ್ನೇರುಘಟ್ಟ ಜೀವಿ ಉದ್ಯಾನವನದಲ್ಲಿ ಪ್ರಾರಂಭಿಸಲಾಗಿದೆ, ಇದು ಕರೆಕ್ಟು. B ಒಂದು ತಪ್ಪದ, ನೆನಪಿಟ್ರೆ. ಆಮೇಲೆ ಭಾರತದ ಚಿರತೆಯನ್ನು IUCN ರೆಡ್ ಲಿಸ್ಟ್ನಿಂದ ಅಪಾಯದಲ್ಲಿರುವ ಪ್ರಾಣಿ ಎಂದು ವರ್ಗೀಕರಿಸಲಾಗಿದೆ, ಕರೆಕ್ಟು. ಸೊ ಇಲ್ಲಿ 3 ಹೇಳಿಕೆಗಳು ಕರೆಕ್ಟ್ ಆಗ್ತವೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಆಮೇಲೆ 19ನೇ ಕ್ವಶನ್ ನೋಡಿ, ಡಿಜಿಟಲ್ ಡಿಟಾಕ್ಸ್ ರಿಲೇಟೆಡ್ ಕ್ವಶನ್ ಇದೆ. ಸೊ ಇಲ್ಲಿ A ಮತ್ತು B ಎರಡೂ ಕರೆಕ್ಟ್ ಆಗ್ತವೆ. A ಮತ್ತು B ಕರೆಕ್ಟ್. 20ನೇ ಕ್ವಶನು ಪ್ರಗತಿ ಪಥ ಯೋಜನೆಗೆ ಸಂಬಂಧಪಟ್ಟಂತೆ ಇದೆ. ಓಕೆ, ಸೊ ಇಲ್ಲಿ ಇದು ಸರಿಯಾಗಿ ಇದು ಆಗಿಲ್ಲ. ಸೊ ಅದಕ್ಕೆ ನಾನು ಇದು ಕ್ವೆಶ್ಚನನ್ನು ಸ್ಕಿಪ್ ಮಾಡ್ತೀನಿ, ಸರಿಯಾಗಿ ಮೂಡಿಲ್ಲ. ಓಕೆ, 21ನೇದು ಕರ್ನಾಟಕ ರೈತ ಸಮೃದ್ಧಿ ಯೋಜನೆ, ಇದರ ರಿಲೇಟೆಡ್ ಇದೆ. ಸೊ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದಾವೆ, ಎಲ್ಲ ಹೇಳಿಕೆಗಳು ಕರೆಕ್ಟ್ ಇದ್ದಾವೆ. 22ನೇದು ಇದು ಚಿಕ್ಕಮಗಳೂರು ಆಗುತ್ತೆ, ಕರೆಕ್ಟ್. ಆಪ್ಷನ್ 1 ಇಸ್ ಕರೆಕ್ಟ್. 2024-25ನೇ ಆರ್ಥಿಕ ವರ್ಷದ ರಾಜ್ಯ ಬಜೆಟ್ನ ಸಂದರ್ಭದಲ್ಲಿ ಇಲ್ಲಿ ABC ಕೊಟ್ಟಿದ್ದಾರೆ, ಇಲ್ಲಿ A ಮಾತ್ರ ಕರೆಕ್ಟ್ ಆಗುತ್ತೆ. ಮುಂದಿನ ಜೋಡಿಗಳನ್ನು ಪರಿಗಣಿಸಿ. ಇಲ್ಲಿ ಪಾರ್ಕ್ ಇದ್ದಾವೆ, ಆ ಪಾರ್ಕ್ ಜೊತೆಗೆ ಆ ಸ್ಥಳಗಳನ್ನು ಸರಿಯಾಗಿ ಹೊಂದಾಣಿಕೆ ಆಗಿದ್ದಾವೆ ಅಂತ ನೋಡ್ಕೊಳ್ಳಿ. ಒಂದೇದು ಯಾವುದು, ಭತ್ತ ತಂತ್ರಜ್ಞಾನ ಪಾರ್ಕ್, ರೈಸ್ ಟೆಕ್ನಾಲಜಿ ಪಾರ್ಕ್ ಕಾರಟಗಿ, ಇದು ಕರೆಕ್ಟ್ ಅದ. ಆಮೇಲೆ ಮೇಜ್ ಟೆಕ್ನಾಲಜಿ ಪಾರ್ಕ್ ಮೆಕ್ಕೆಜೋಳ, ರಾಣಿಬೆನ್ನೂರು, ಹಾವೇರಿ ಜಿಲ್ಲೆ. ಆಮೇಲೆ ತೆಂಗಿನಕಾಯಿ ಉಡುಪಿಯಲ್ಲಿ, ಇದು C ಕರೆಕ್ಟ್ ಅದ. ಆಮೇಲೆ ತೂರ್ ಅಂದ್ರೇನು, ತೊಗರಿ ತಂತ್ರಜ್ಞಾನ ಪಾರ್ಕ್ ಕಲಬುರಗಿ. ಸೊ ಇಲ್ಲಿ ಎಲ್ಲ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿದ್ದಾವೆ. ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವ? ಇಲ್ಲಿ A ಮತ್ತು C ಕರೆಕ್ಟ್ ಅದಾವ, A ಮತ್ತು C ಮಾತ್ರ ಕರೆಕ್ಟು. B ತಪ್ಪದು. ಮುಂದಿನ ಯಾವ ಹೇಳಿಕೆಗಳು ಸರಿ ಇವೆ? ABCD ಅಲ್ಲೇ ಎಲ್ಲವೂ ಕರೆಕ್ಟ್. ನೀಲಕುರಂಜಿ ಹೂವುಗಳ ಕುರಿತು ಈ ಮುಂದಿನದನ್ನು ಪರಿಗಣಿಸಿ. ನೀಲಕುರಂಜಿ, ಸೊ ಇಲ್ಲಿ ನೀಲಕುರಂಜಿ ಬದಲ AB ಕರೆಕ್ಟ್ ತಪ್ಪದಾವ, C ಮತ್ತು D ಕರೆಕ್ಟ್ ಅದಾವ. ಓಕೆ, CD. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗಿನವುಗಳಿಂದ ಸರಿಯಾದ ಆಯ್ಕೆಯನ್ನು ಆರಿಸಿ. ಇಲ್ಲಿ ABC ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ 3 ಸ್ಟೇಟ್ಮೆಂಟ್ಗಳು ಯಾವುವು ಸರಿ ಇಲ್ಲ. ಆಮೇಲೆ ಮಧುನೀತಿ ಪರಿಯೋಜನೆ 29ನೇದು, ಇದು AB ಎರಡೂ ಕರೆಕ್ಟ್ ಅದಾವ. ಆಮೇಲೆ 30ನೇ ಕ್ವಶನು, ನಮ್ಮ ಸ್ಮಾರಕ ಕುರಿತ ಈ ಮುಂದಿನ ಯಾವ ಹೇಳಿಕೆ ಸರಿ ಇವೆ?
ಬೋತ್ ಎ ಆ್ಯಂಡ್ ಬಿ. ನೆಕ್ಸ್ಟು ಈ ನೆಕ್ಸ್ಟ್ ಒಂದು ಅಪ್ ಟು 47 ಏನದಾವ ಎಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ ಅದಾವೆ. ಅವುಗಳನ್ನು ಬೇರೆ ಒಂದು ಸೆಷನಲ್ಲಿ ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಜಸ್ಟ್ GK ಮೇಲೆ ಫೋಕಸ್ ಮಾಡಿ. ಓಕೆ, ಆಮೇಲೆ ಈ ಕೆಳಗಿನವುಗಳಲ್ಲಿ ಎಷ್ಟು ಹೇಳಿಕೆಗಳು ಜಿ ಮತ್ತು ಲಿವಿಂಗ್ ರೂಟ್ ಬ್ರಿಡ್ಜಸ್ ಕುರಿತಂತೆ ಸರಿಯಾಗಿವೆ? ಹೌದಾ? ಸೊ ಇಲ್ಲಿ ಕರೆಕ್ಟ್ ಆದಂಥ ಸ್ಟೇಟ್ಮೆಂಟ್ಸು ಓನ್ಲಿ 2 ಸ್ಟೇಟ್ಮೆಂಟ್ಸ್. ಎ ತಪ್ಪದ, ಬಿ ತಪ್ಪದ. ಓಕೆ, ಇಲ್ಲಿ ಸಿ ಕರೆಕ್ಟ್. ಓನ್ಲಿ 2 ಸ್ಟೇಟ್ಮೆಂಟ್ಸ್ ಆರ್. ಏನು ಕೇಳಿದ್ದಾರೆ? ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಎ ತಪ್ಪದ, ಬಿ ತಪ್ಪದ, ಅವು ಸಿ ಮಾತ್ರ ಕರೆಕ್ಟ್ ಅದ. ಒಂದು ಮಾತ್ರ ಕರೆಕ್ಟ್. ಆಮೇಲೆ WCCB ಅಂದರೆ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ. ಇಲ್ಲಿ ಎ ಮತ್ತು ಬಿ ಕರೆಕ್ಟ್ ಅದಾವ. ಎ ಬಿ ಎರಡು ಕರೆಕ್ಟ್. ಆಮೇಲೆ ಪೆಂಟನಲ್ ಉಷ್ಣವಲಯದ ಅತಿ ದೊಡ್ಡ ತೇವ ಭೂಮಿ ಮತ್ತು ಪ್ರಪಂಚದ ಅತಿ ಪುರಾತನವಾದದಾಗಿದೆ. ಇದು ದಕ್ಷಿಣ ಅಮೆರಿಕದ ಯಾವ 3 ದೇಶಗಳಲ್ಲಿ ಹರಡಿಕೊಂಡಿದೆ? ನೋಡ್ರಿ, ಬ್ರೆಜಿಲ್, ಬೊಲಿವಿಯಾ ಮತ್ತು ಪೆರಗ್ವೆ. ಬ್ರೆಜಿಲ್, ಪೆರಗ್ವೆ ಇದು ಕರೆಕ್ಟ್. ಕೆಳಗೆ ಕೊಟ್ಟಿರುವ ಆಕೃತಿಗಳಲ್ಲಿ ಪ್ರತಿ ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿ 3 ವರ್ಗಗಳಾಗಿ ವಿಂಗಡಿಸಿ. ಇಲ್ಲಿ 1, 2, 3, 4, 5, 6 ಅಂತ ಟೋಟಲ್ 9 ಆಕೃತಿಗಳನ್ನು ಕೊಟ್ಟಿದ್ದಾರೆ. ಸೊ ಇವುಗಳ ಒಂದು 3 ವರ್ಗೀಕರಣ ಮಾಡೋದು. 3 ವರ್ಗ ಅಂದ್ರೇನು? ಇದೊಂದು ವರ್ಗ, ಇದೊಂದು ವರ್ಗ, ಇದೊಂದು ವರ್ಗ, ಅಥವಾ ಇದೊಂದು ವರ್ಗ, ಇದೊಂದು ವರ್ಗ, ಇದೊಂದು ವರ್ಗ. ಒಟ್ಟಾರೆ 3, 3, 3 ಹೀಗೆ 3 ಆಗಿ 3 ವರ್ಗಗಳನ್ನು ನಾವು ಮಾಡಬೇಕು. ಇಲ್ಲಿ 3 ವರ್ಗಗಳನ್ನು ಹೇಗೆ ಮಾಡ್ತೀರಿ? ಈಗ ಒಂದು ಸಿಮಿಲ್ಯಾರಿಟಿ ನೋಡೋದು. ಈಗ ನೋಡಿ, ಇಲ್ಲಿ ಸ್ಟಾರ್ ಇದೆ, ಟ್ರಯಾಂಗಲ್ ಇದೆ, ಇಲ್ಲಿ ಸ್ಕ್ವೇರಲ್ಲಿ ಸರ್ಕಲ್ ಇದೆ, ಇಲ್ಲಿ ಟ್ರಯಾಂಗಲ್ ಸೈಡು ಸರ್ಕಲ್ ಇದೆ. ಹೀಗೆ ಡಿಫ್ರೆಂಟ್ ಅದ. ಈಗ ನಾವು ಏನು ಮಾಡೋಣ? ಜಸ್ಟ್ ಸಿಂಗಲ್ ಶೇಪ್ ನೋಡಿ. ಸಿಂಗಲ್ ಶೇಪು ಸ್ಟಾರ್ ಇದೆ, ಇಲ್ಲಿ ಸಿಂಗಲ್ ಇದೆ, ಅದು ಟ್ರಯಾಂಗಲ್ ಸಿಂಗಲ್ ಇದೆ, ಸ್ಕ್ವೇರು ಸಿಂಗಲ್ ಅದ. ಓಕೆ, ಇದು ಸಿಂಗಲ್. ಯಾವುದಿದು? 1, 2, 7 ಇದೊಂದು ಗ್ರೂಪ್. ಹೌದಾ? ಆಮೇಲೆ ಮತ್ತೊಂದು ಗ್ರೂಪ್. ಈಗ ಇದು ಆಯಿತು, ಕಲರ್ ಚೇಂಜ್ ಮಾಡೋಣ. ಆಮೇಲೆ ಇದು ಏನಪ್ಪ, ಒಂದು ಆಕೃತಿಯಲ್ಲಿ ಮತ್ತೊಂದು ಆಕೃತಿ ನೋಡಿ. ಇದೊಂದು ಬೇರೆ, ಅಂದರೆ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರಲ್ಲಿ ಸರ್ಕಲ್ಲು, ಇದು ಸೈಡ್ ಇದೆ. ಸೊ 5th ಇದು ನೋಡಿ, ಸ್ಕ್ವೇರಲ್ಲಿ ಸ್ಟಾರು, ಆಮೇಲೆ ಸ್ಟಾರಲ್ಲಿ ಸರ್ಕಲ್ಲು, ಅಂದರೆ ಒಂದರ ಒಳಗಡೆ ಒಂದು ಇದೊಂದು ಗ್ರೂಪ್ ಬೇರೆ. 3, 5, 9 ಇದೊಂದು ಬೇರೆ. ಹೌದಾ? ಆಮೇಲೆ ಈಗ ನೋಡಿ, ಒಂದರ ಸೈಡ್ಗೆ ಮತ್ತೊಂದು ಇದೊಂದು ಬೇರೆ ನೋಡಿ. ಸ್ಟಾರ್ ಸೈಡಿಗೆ ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಸೈಡು ಏನು ಇದೇನಪ್ಪ, ಸ್ಕ್ವೇರ್ ಇದೆ. ಹೀಗೆ ಇದು 4, 6, 8 ಹೀಗೆ ಡಿಫ್ರೆಂಟಾಗಿ ಈ ವರ್ಗಗಳನ್ನು ನಾವು ಮಾಡ್ತೀವಿ. ಸೊ ಇದು ಕರೆಕ್ಟ್ ಆನ್ಸರು ಇದಾಗುತ್ತಾ. 1, 2, 7, 3, 5, 9, 4, 6, 8 ಯಾವುದಪ್ಪ ಕರೆಕ್ಟ್ ಆನ್ಸರು ನೋಡಿ. 1, 2, 7, 3, 5, 9, 4, 6, 8. ಸೊ ಇಲ್ಲಿ ಕರೆಕ್ಟ್ ಆದಂಥ ಆನ್ಸರು ಆಪ್ಷನ್ ನಂಬರ್ 4. ಓಕೆ, ಸೊ ಸಿಂಪಲ್ ಅದ ಆನ್ಸರು. ಆಮೇಲೆ ಕೆಳಗಿನವುಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ JR ಕೂಡಿ 28 ಇದೆ. ಹೌದಾ? ಸೊ ಜೆ ಈಗ ABCD ಇರೋದು 1, 2, 3, 4 ಅಂತ ನಂಬರಿಂಗ್ ಮಾಡ್ತೀವಿ. ಓಕೆ, EFGHIJ ಅಂದರೆ J 10. R ಎಷ್ಟು ಬರುತ್ತಾ?
ಆರ್ ಎಷ್ಟು ಬರುತ್ತಾ, ಇದು 18, ಸೊ ಇದು 28 ಬರುತ್ತಾ, ಹೌದಾ, ಇದು ಕರೆಕ್ಟ್ ಆಯಿತು. ಆಮೇಲೆ ಆರ್ ಎಸ್ ಟಿ, ಟಿ ಎಷ್ಟು 20, ಇದು 24, ಅಂದರೆ ಇದು 44 ಬರುತ್ತಾ. ಇಲ್ಲಿ ಇದು ನೋಡಿ C3 ಬರುತ್ತಾ, 3 ಪ್ಲಸ್ L1 14 ಆಯಿತು. ಅದೇ ರೀತಿ ಓ ಏನು ಬರುತ್ತೆ ನೋಡಿ, MNO ಇದು 15, ಎಸ್ ಇದೇನು ಬರುತ್ತಾ, ST ಇದು 19. ಓಕೆ, ಟೋಟಲ್ ಎಷ್ಟು ಬರುತ್ತಾ, 34. ಆಪ್ಷನ್ 1 ಈಸ್ ದ ಕರೆಕ್ಟ್. ಸೊ ಇಲ್ಲಿ 34 ಬರುತ್ತಾ. ನೆಕ್ಸ್ಟ್ ಕ್ವಶನ್, 33 ಮತ್ತು 34 ಈ ಒಂದು ಪ್ರಶ್ನೆಗಳಿಗೆ ಕೆಳಗಿನ ಮಾಹಿತಿಯನ್ನು ಪರಿಗಣಿಸಿ ಉತ್ತರವನ್ನು ಕೊಡಬೇಕು ನಾವು. ಇಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ತೆನಾಲಿ ರಾಮನನ್ನು ಕೆಳಗಿನ ಸಮಸ್ಯೆಯೊಂದಿಗೆ ಭೇಟಿ ಆಗ್ತಾಳೆ. ಓಕೆ, ಅವರ ಸಮಸ್ಯೆಯನ್ನೆಲ್ಲ ತಿಳಿಸ್ತಾಳೆ. ಇಲ್ಲಿ ನೋಡಿ ABCD ಅಂತ 4 ಸಮಸ್ಯೆಗಳಿದಾವೆ. ಓಕೆ, ಈ ಸಮಸ್ಯೆಗೆ ಇವು ABCD ಹೇಳಿಕೆಗಳನ್ನು ನೀವು ಪರಿಗಣಿಸಿ ಏನು ಮಾಡಬೇಕು, ಇಲ್ಲಿ 33 ಮತ್ತು 34ಕ್ಕೆ ಆನ್ಸರನ್ನು ಕೊಡಬೇಕು. ಸೋನುವಿಗೆ ನೋಡಿ, ಸೋನುವಿಗೆ ದೊರೆತ ವ್ಯವಸಾಯದ ಉತ್ಪನ್ನ ಎಷ್ಟು, ಸೋನುವಿಗೆ ದೊರೆತ ವ್ಯವಸಾಯದ ಉತ್ಪನ್ನ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸೋನುವಿಗೆ ಆ್ಯಕ್ಚುಲಿ ಇಲ್ಲಿ ಕೊಟ್ಟಂಥ ಆನ್ಸರಲ್ಲಿ 2,000 ಅಥವಾ 1,000 ಬರುತ್ತಾ, 3 or 4 ಬರುತ್ತಾ. ಓಕೆನಾ, ಸೊ ಇದು ಕನ್ಫರ್ಮ್ ಮಾಡ್ಕೊಳ್ಳಿ, ಮೇ ಬಿ 3 or 4 ಬರುತ್ತೆ ಇದು. ಆಮೇಲೆ ಆಡಳಿತ ಪಡೆದ ಭೂಮಿಯ ಭಾಗ ಎಷ್ಟು, ಇದು ಕೆನಾಟ್ ಬಿ ಡಿಟರ್ಮೈನ್ಡ್, ನಿರ್ಧರಿಸಲು ಸಾಧ್ಯವಿಲ್ಲ. ಆಮೇಲೆ ಪೂನಂ ತನ್ನ ತಂದೆಯ ಹೆಂಡತಿಯ ಒಬ್ಬನೇ ಮಗಳು ಎಂದು ರೂಪೇಶನು ಪರಿಚಯಿಸುತ್ತಾನೆ. ಹಾಗಾದರೆ ಪೂನಂ ರೂಪೇಶನಿಗೆ ಏನಾಗಬೇಕು ನೋಡಿ. ಈಗ ಪೂನಂ, ಓಕೆ, ಪೂನಂ ತನ್ನ ತಂದೆ ಫಾದರ್, ತಂದೆಯ ಹೆಂಡತಿ ಅಂದರೆ ಪೂನಂನ ತಾಯಿ ಮದರ್, ಹೌದಾ, ಹೆಂಡತಿಯ ಒಬ್ಬನೇ ಮಗನ ಅಂದರೆ ಈ ಅವರ ತಾಯಿಗೆ. ಓಕೆ, ಇಲ್ಲಿ ಪೂನಂ ತನ್ನ ತಂದೆಯ ಹೆಂಡತಿಯ ಒಬ್ಬನೇ ಮಗಳು ಅಂತ ಹೇಳಿದ್ದಾರೆ, ಹೌದಾ. ಈಗ ನಾನೇನಂತೀನಿ, ಈಗ ಒಬ್ಬನೇ ಮಗನ ಮಗಳು ಅಂತ ಹೇಳಿದ್ದಾರೆ ಅಂದರೆ ಒಬ್ಬ ಮಗ ಅದಾನ, ಒಬ್ಬ ಮಗಳು ಅದಾನ ಅಂತ ತಿಳ್ಕೊಬೋದು ನಾವಿಲ್ಲಿ. ಓಕೆ, ಅಂದರೆ ಮಗ ಅಂದರೆ ಈ ಪೂನಮನ ಅಣ್ಣ, ಬ್ರದರ್ ಇವನು, ಹೌದಾ, ಬ್ರದರ್, ಒಬ್ಬನೇ ಮಗಳು ಎಂದು ರೂಪೇಶನು ಹೇಳ್ತಾನಲ್ಲ. ಸೊ ಇಲ್ಲಿ 1 ಮಿನಿಟ್, ಬೆಟರ್ ನಾವು ಇಂಗ್ಲೀಷ್ ಸೆಷನನ್ನು ನೋಡೋಣ, ಯಾಕೆಂದರೆ ಕನ್ನಡದಲ್ಲಿ ಸ್ವಲ್ಪ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇರುತ್ತೆ. ರೂಪೇಶ್ ಇಂಟ್ರೊಡ್ಯೂಸ್ ಪೂನಮ್ ಆ್ಯಸ್ ದ ಡಾಟರ್ ಆಫ್ ದಿ ಓನ್ಲಿ ಸನ್ ಆಫ್ ಮೈ ಫಾದರ್ಸ್ ವೈಫ್. ರೂಪೇಶ್ ಹೇಳ್ತಾನೆ ಇಲ್ಲಿ. ರೂಪೇಶ್ ಏನು ಹೇಳ್ತಾನೆ, ರೂಪೇಶು ಇಂಟ್ರೊಡ್ಯೂಸ್ ಪೂನಮನ್ನು ಪರಿಚಯಿಸಿಕೊಳ್ತಾನೆ. ಏನಂತ, ಪೂನಮ್ ಯಾರ ಮಗಳು, ಮೈ ಫಾದರ್ ವೈಫ್ ಅಂದರೆ ಮದರು. ಓಕೆ, ಮೈ ಫಾದರ್ಸ್ ವೈಫ್ಸ್ ಸನ್ ಅಂದರೆ ರೂಪೇಶು, ಹೌದಾ, ರೂಪೇಶ್ ಆಯ್ತಲ್ಲ. ಸೊ ರೂಪೇಶ್ ಆದರೆ ಓನ್ಲಿ ಸನ್ ಡಾಟರ್, ಇಲ್ಲಿ ಏನು ಡಾಟರ್ ಆಗ್ತದೆ, ಡಾಟರ್ ಅಂದರೆ ಈಕೆ ಯಾರು, ಪೂನಮ್ ಇದು. ಸೊ ಅಂದರೆ ಪೂನಮ್ನ ಅಪ್ಪ ರೂಪೇಶ್, ಹೌದಾ. ಸೊ ಈಗ ಹೌ ಈಸ್ ಪೂನಮ್ ರಿಲೇಟೆಡ್ ಟು ರೂಪೇಶ್ ಅಂದರೆ ಮಗಳು, ಡಾಟರ್, ಹೌದಾ, ಮಗಳು ಕರೆಕ್ಟ್ ಆಗುತ್ತಾ. ಓಕೆ, ಮಗಳು ಇದು ಕರೆಕ್ಟ್. ನೆಕ್ಸ್ಟ್ ನೋಡಿ 36ರಿಂದ 38 ಇಲ್ಲಿ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೊಟ್ಟಿದ್ದಾರೆ. ಆ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಪ್ರಕಾರ ಸೊ 36ರಿಂದ 38ರವರೆಗಿನ ಎಲ್ಲ ಕ್ವಶನ್ಗಳನ್ನು ಆನ್ಸರ್ ಮಾಡಬೇಕು ನಾವು. ಇಲ್ಲಿ ಸಿಂಪಲ್ಲಾಗಿ ನೋಡೋಣ. ಇಲ್ಲಿ ನೋಡಿ, ಮೊದಲಿಗೆ ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಮಾಡ್ಕೊಳ್ಳೋಣ. ಇಲ್ಲಿ ABCDEFG ಅಂತ 7 ಜನರಿದ್ದಾರೆ. ಅವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಒಂದೇ ಸಾಲಿನಲ್ಲಿ ಕುಳಿತಿದ್ದಾರೆ, ಹೌದಾ. ಸೊ ಈಗ ನೋಡಿ,
ಇಲ್ಲೊಬ್ಬರು 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 ಎಷ್ಟು 1 2 3 4 5 6 7 ಹೀಗೆ ಕುಳಿತಿದ್ದಾರೆ. ಉತ್ತರ ದಿಕ್ಕು ಅಂದರೆ ಇದು ನಾರ್ತ್. ಡಿ ಯು ಸಿಯ ಬಲಪಕ್ಕದಲ್ಲಿ ಕುಳಿತಿದ್ದಾನೆ. ನೋಡಿ ಡಿ ಏನದ ಸಿಯ ಬಲಪಕ್ಕದಲ್ಲಿ, ಡಿ ಯು ಸಿಯ ಬಲಪಕ್ಕದಲ್ಲಿ. ಓಕೆ. ಆಮೇಲೆ ಇ ಮತ್ತು ಎ ಇವರು ಎಫ್ನ ಅಕ್ಕಪಕ್ಕದಲ್ಲಿದ್ದಾರೆ. ನೋಡಿ ಈಗ ಎಫ್ ಇದು ಈ ಹೀಗೆ ಬರಬೇಕು, ಇಲ್ಲಾಂದ್ರೆ ಈ ರೀತಿ ಆದರೂ ಬರಬೇಕು. ಹೌದಾ. ಆಮೇಲೆ ಬಿ ಯು ಸಿಯ ಎಡಪಕ್ಕದಲ್ಲಿದ್ದಾನೆ. ಬಿ ಇಲ್ಲಿ ಬರ್ತದೆ. ಹೌದಾ. ಆಮೇಲೆ ಇದು ರಫ್ ಇದೆ. ಓಕೆ. ಆಮೇಲೆ ಹಾಗೂ ಎಡಭಾಗದ ಅತ್ಯಂತ ತುದಿಯಿಂದ 2ನೇ ಸ್ಥಾನದಲ್ಲಿದ್ದಾನೆ. ಯಾರ? ಬಿ ಎಡ ಸ್ಥಾನದಲ್ಲಿ, ಅಂದರೆ ಇಲ್ಲಿ ಇವು 2ನೇ ನಂಬರ್ ಅದಾನೆ ಈ ಕಡೆಯಿಂದ. ಹೌದಾ. ಇಲ್ಲಿ ಮತ್ತೊಬ್ಬ ಅದಾನ. ಆಮೇಲೆ ಎ ಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ. ಹೌದಾ. ಸೊ ಈಗ ನಾವು ಸಿಂಪಲಾಗಿ ನಾನು ನಿಮಗೆ ಡೈರೆಕ್ಟಾಗಿ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟನ್ನು ಕುಣಿಸಿ ಹೇಳ್ತೀನಿ, ನೋಡೋಣ. ನೀವೀಗ ಇಲ್ಲಿ ನೋಡ್ಬೋದು, ಈ ಬಿ ಸೆಕೆಂಡ್ ಅದಾನ. ಇಲ್ಲಿ ಎ ಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ. ಎ ಇಲ್ಲಿ ಫಿಕ್ಸ್. ಎ ಲಾಸ್ಟ್ ಅದಾನಂದ್ರೆ ಈ ಪ್ಯಾಟರ್ನ್ ಬರುತ್ತೆ, ಇದು ಬರೋದಿಲ್ಲ. ಹೌದಾ. ಎಫ್ ಇ ಇದು ಕರೆಕ್ಟ್ ಆಗುತ್ತೆ. ಹೌದಾ. ಆಮೇಲೆ ಈಗ ಉಳಿದದ್ದು ಯಾರು? ಎ ಬಿ ಸಿ ಡಿ ಇ ಎಫ್ ಜಿ ಇಲ್ಲಿ ಬರ್ತಾನೆ. ಹೌದಾ. ಸೊ ಈ ಪ್ಯಾಟರ್ನ ಬರುತ್ತೆ ಇಲ್ಲಿ, ಕರೆಕ್ಟ್. ಹೌದಾ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಸಿ ಮತ್ತು ಇಯ ನಡುವೆ ಯಾರಿದ್ದಾರೆ? ಸಿ ಮತ್ತು ಇ ನಡುವೆ ಯಾರಿದ್ದಾರಪ್ಪ? ಸಿ ಮತ್ತು ಇ ನಡುವೆ ಡಿ ಇದಾನ. ಹೌದಾ. ಡಿ ಇದ್ದಾನೆ. ಆಮೇಲೆ ಜಿಯ ಪಕ್ಕದಲ್ಲಿ ಯಾರಿದ್ದಾರೆ? ಜಿ ಪಕ್ಕದಲ್ಲಿ ಬಿ ಇದ್ದಾನೆ. ಆಮೇಲೆ 38. ಓಕೆ. 36 37 38. ಓಕೆ. ಇನ್ನೊಂದಿದೆ. ಎಡ ತುದಿಯಿಂದ ಇಯ ಯಾವ ಸ್ಥಾನದಲ್ಲಿದ್ದಾನೆ? ಇಯು ಯಾವ ಸ್ಥಾನದಲ್ಲಿದ್ದಾನೆ? ಎಡ ತುದಿಯಿಂದ ನೋಡಿ, ಇದು 1, ಇದು 2, ಇದು 3, ಇದು 4, ಇದು 5, 5ನೇ ಸ್ಥಾನದಲ್ಲಿ. ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 45 ವಿದ್ಯಾರ್ಥಿಗಳ ತರಗತಿಯಲ್ಲಿ ಆದಿತ್ಯನು ಮೊದಲಿನಿಂದ 12ನೇ ಸ್ಥಾನದಲ್ಲಿದ್ದಾನೆ. ಈಗ ಮೊದಲಿನಿಂದ ಇಲ್ಲಿ 1 ಹೀಗೆ 12ನೇ ನಂಬರ್ ಅದಾನ ಆದಿತ್ಯ. ಕೆಳಗಿನಿಂದ ಅವನ ಶ್ರೇಣಿ ಎಷ್ಟು? ನೋಡಿ ಈಗ ಮೇಲಿನಿಂದ ಕೆಳಗಡೆ 12 ನಂಬರ, ಈಗ ಕೆಳಗಿನಿಂದ ಎಷ್ಟು? ಸಿಂಪಲ್ಲ. ಈಗ ನೋಡಿ ಕೆಳಗಿನಿಂದ ಇಲ್ಲಿ 12 ಜನ ಹೋದ್ರಂದ್ರೆ ಇಲ್ಲಿ ಎಷ್ಟು ಉಳಿತಾರೆ? 8 12 to 28 20 + 5 25 + 1 ಅಂದರೆ 26 34 ಆಗುತ್ತೆ. ಹೌದಾ. ಈಗ ನಾವು ಸಿಂಪಲಾಗಿ ಹೇಳ್ಬೇಕಂದ್ರೆ 45 - 12. ಹೌದಾ. ಎಷ್ಟಾಯಿತು? 33 ಆಯಿತು. +1 ಅಂತ ಮಾಡಬೇಕು ನಾವು, ಆವಾಗ 34 ನಮ್ಗೆ ಸಿಗುತ್ತೆ. 34 ಇಸ್ ದ ರೈಟ್ ಆನ್ಸರ್. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಮದ್ರಾಸನ್ನು NBESBT ಅಂದರೆ ನೋಡಿ ಈಗ ಮದ್ರಾಸ್ ಇದೆ. ಈಗ ಮದ್ರಾಸನ್ನು ಏನು ಮಾಡ್ತೀರಿ? NBESBT ನೋಡಿ. ಎಮ್ ಆದಮೇಲೆ ಎನ್, ಎ ಆದಮೇಲೆ ಬಿ, ಡಿ ಆದಮೇಲೆ ಇ, ಆರ್ ಎಸ್, ಎ ಬಿ ಎಸ್ ಟಿ ಅಂದರೆ ಕಂಟಿನ್ಯೂ ಅದಾವ. ಹಾಗೆ ಬಾಂಬೆ ಏನಾಗುತ್ತೆ? ಬಿ ಆದಮೇಲೆ ಸಿ ಬರುತ್ತೆ, ಒ ಪಿ ಬರುತ್ತೆ, ಎನ್ ಬರುತ್ತೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದೀಪಕನು ನಿತಿನನಿಗೆ ಫುಟ್ಬಾಲ್ ಆಡುತ್ತಿದ್ದ ಹುಡುಗನನ್ನು ತೋರಿಸಿದ. ನೋಡುವೆ, ಈಗ ದೀಪಕ್ ಅದಾನೆ. ದೀಪಕ್ ಏನು ಮಾಡ್ತಾನೆ? ನಿತಿನನಿಗೆ ಫುಟ್ಬಾಲ್ ಆಡುತ್ತಿದ್ದ ಹುಡುಗ ಒಬ್ಬ ಬಾಯ್ನನ್ನು ತೋರಿಸ್ತಾನೆ. ಅವನು ನನ್ನ ತಂದೆಯ ಅಂದರೆ ದೀಪಕ್ ಹೇಳ್ತಾನೆ. ದೀಪಕ್ ಏನು ಹೇಳ್ತಾನೆ? ಅವನು ನನ್ನ ತಂದೆಯ ಹೆಂಡತಿಯ ಅಂದರೆ ಅವರ ಅವ್ವನ ಅಂದರೆ ಅವರ ಅಮ್ಮನ ಮಗಳ ಅಂತ ಅಥವಾ ಹೆಂಡತಿಯ ಮಗಳ ಅಂದ್ರೇನು? ಅವರ ತಂಗಿ. ಇಬ್ಬರು ಸೋದರರಲ್ಲಿ ಹೆಂಡತಿಯ ಮಗಳ ಇಬ್ಬರು ಸೋದರರಲ್ಲಿ ಚಿಕ್ಕವನಾಗಿದ್ದಾನೆ. ಅಂದರೆ ಇವನು ದೀಪಕನು ಸೋದರನ. ಹೌದಾ. ಇವು ಮತ್ತೊಬ್ಬ ಬಾಯ್ ಏನತ್ತಾನಿವ? ಇವನು ಸೋದರನೇ, ಅವನು ಸೋದರ ಆಗ್ತಾನೆ. ಹಾಗಾದರೆ ಆ ಫುಟ್ಬಾಲ್ ಆಡುತ್ತಿದ್ದ ಹುಡುಗ ದೀಪಕನಿಗೆ ಏನಾಗಬೇಕು? ಸೋದರ.
ಅಣ್ಣ ತಮ್ಮ ಅದಾರ ಅವರು. ಓಕೆ, ನೆಕ್ಸ್ಟ್ ಸರತಿ ಸಾಲಿನಲ್ಲಿ ಎ ಯು ಮುಂದಿನಿಂದ 7ನೇ ಸ್ಥಾನದಲ್ಲಿದೆ. ಸರತಿ ಸಾಲಿನ ಎ. ಬಿ ಯು ಮುಂದಿನ 15ನೇ ಸ್ಥಾನದಲ್ಲಿ, ಹಿಂದಿನಿಂದ 21ನೇ ಸ್ಥಾನದಲ್ಲಿದೆ. ಈಗ ಸರತಿಯ ಹಿಂದಿನಿಂದ ಎಯ ಸ್ಥಾನವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಈಗ ಏನು, ಮೊದಲು ಎದು ಈಗ ನಾವು ಏನು ಮಾಡಬೇಕು, ಪೊಸಿಷನ್ ಆಫ್ ಎ ತೆಗಿಬೇಕಾಗತ್ತೆ. ಹೌದಾ? ಪೊಸಿಷನ್ ಆಫ್ ಎ ಅಂದ್ರೆ ಈಗ ಮೊದಲನೇದು ಇದು ಏನು ಬರುತ್ತೆ, ಇದು 15 ಮತ್ತು 21ನೇ ಸ್ಥಾನ ಬರ್ತದೆ. ಬಿ ಯು ಮುಂದಿನಿಂದ 15ನೇ ಸ್ಥಾನದಲ್ಲಿ, ಹಿಂದಿನಿಂದ 30ನೇ, ಅಂದರೆ ಟೋಟಲ್ ಕ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿ 15 ಪ್ಲಸ್ 21 ಎಷ್ಟಾಗುತ್ತೆ, ಇದು 36 -1 35 ಆಗುತ್ತೆ ಇದು. ಹೌದಾ? ಆಮೇಲೆ ಈಗ ಸದ್ಯಕ್ಕೆ ಇದರ ಪೊಸಿಷನ್ ತೆಗಿಬೇಕಂದ್ರೆ, ಹೌದಾ, ಇದರ ಪೊಸಿಷನ್ ತೆಗಿಬೇಕಂದ್ರೆ ಈಗ ನಾವು ಏನು ಮಾಡಬೇಕು, ಇದು ಎ ಯು ಮುಂದಿನಿಂದ 7ನೇ ಸ್ಥಾನದಲ್ಲಿದ್ದಾನೆ. 7ನೇ ಸ್ಥಾನ ಅಂದರೆ ಈ 35ರಲ್ಲಿ 7ಅನ್ನು ಡಿಡಕ್ಟ್ ಮಾಡಬೇಕು. ಎಷ್ಟಾಗುತ್ತೆ, 28 ಆಗುತ್ತೆ. ಹೌದಾ? ಬಟ್ ಅಲ್ಲಿ ಅದರಲ್ಲಿ ನಾವು ಮತ್ತೊಂದು +1 ಮಾಡಬೇಕು. ಅವಾಗ 29 ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, ಸೊ ಸ್ವಲ್ಪ ಇವೇನು ಅರೇಂಜ್ಮೆಂಟ್ ಇದಾವಲ್ಲ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಇದಕ್ಕೆ. ಸೊ ಇಲ್ಲಿ ನೆಕ್ಸ್ಟು, ಒಬ್ಬ ವ್ಯಕ್ತಿಯ ಬಳಿ ಮೊತ್ತ 1060 ಇದಾವೆ. 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿದ್ದು ಮತ್ತು 50 ಪೈಸೆದ್ದು. ಈ 2, 4, 7, 3 ಈ ಒಂದು ಅನುಪಾತದಲ್ಲಿವೆ. ಇದರಲ್ಲಿ 2 ರೂಪಾಯಿ ನಾಣ್ಯಗಳೆಷ್ಟು ಅಂತ ನಾವು ಕಂಡುಹಿಡಿಬೇಕು. ಓಕೆ, 2 ರೂಪಾಯಿದು ನಾಣ್ಯಗಳನ್ನು. ಸೊ ಇದನ್ನು ಈ ರೀತಿ ನೀವು, ಇದು 2x, 4x, 7x, 3x. ಓಕೆ, ಸೊ ನೀವು ಈ ರೀತಿ ಇದನ್ನು ನೀವು ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಆನ್ಸರು 120 ಬರುತ್ತೆ. ಓಕೆ, ನಾನು ಡೈರೆಕ್ಟ್ ಆನ್ಸರೇ ಹೇಳ್ತೀನಿ ಇಲ್ಲಿ, ಯಾಕೆಂದರೆ ಇದು ಸ್ವಲ್ಪ ಲೆಂದಿ ಆಗುತ್ತೆ, ಇಲ್ಲಿ ಬಿಡಿಸ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ 120 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಹೇಳಿಕೆಗಳು ಮತ್ತು ತೀರ್ಮಾನಗಳು ನೋಡಿ. ಹೇಳಿಕೆಗಳು ಏನದಾವ, ಎಲ್ಲ ಬಾಗಿಲುಗಳು ಅಂದರೆ ಎಲ್ಲ ಡೋರ್ಸ್ ಎಲ್ಲ ಏನಂತವ, ಮೇಜುಗಳು ಅಂದರೆ ಚೇರ್. ಯಾವುದೇ ಮೇಜುಗಳು ಕುರ್ಚಿಗಳಲ್ಲ. ಮೇಜು ಅಂದರೆ ಏನು, ಚೇರ್. ಯಾವುದು ಏನಲ್ಲ, ಯಾವುದೇ ಮೇಜುಗಳು ಕುರ್ಚಿಗಳಲ್ಲ. ಮೇಜುಗಳು ಅಂದರೆ ಕುರ್ಚಿ, ಸಾರಿ ಮೇಜು ಅಂದರೆ ಟೇಬಲ್. ಮೇಜು ಅಂದರೆ ಟೇಬಲ್. ಓಕೆ, ಇದು ಟೇಬಲ್ಲು, ಇದು ಚೇರ್, ಇದಲ್ಲ. ಈಗ ಇದ್ರ ಮೇಲೆ ನಾವು ತೀರ್ಮಾನ ಮಾಡಬೇಕು. ಏನು ತೀರ್ಮಾನ, ಯಾವುದೇ ಬಾಗಿಲುಗಳು ಕುರ್ಚಿಗಳಲ್ಲ. ನೋಡಿ, ಈಗ ಡೋರ್ಸ್ ಅದಾವೆ, ಇವು ಯಾವ ಚೇರ್ ಆಗಂಗಿಲ್ಲ. ಹೌದು, ಕರೆಕ್ಟು, ಇದು ಕರೆಕ್ಟ್ ಆಗುತ್ತಾ. ಯಾವುದೇ ಕುರ್ಚಿಗಳು ಬಾಗಿಲುಗಳಲ್ಲ, ಇದು ಕೂಡ ಕರೆಕ್ಟು. ಆಮೇಲೆ ಕೆಲವು ಮೇಜುಗಳು ಬಾಗಿಲುಗಳಾಗಿವೆ. ಎಸ್, ದಟ್ ಈಸ್ ರೈಟ್. ಸೊ ಇಲ್ಲಿ ಎಲ್ಲ 3 ಕರೆಕ್ಟ್ ಆಗ್ತವೆ. ಓಕೆ, ಆಮೇಲೆ ನೆಕ್ಸ್ಟು 3 ಸರಳ ರೇಖೆಗಳು ಒಂದು ಸಮತಲವನ್ನು ವಿಭಾಗಿಸಬಹುದಾದ ಕ್ಷೇತ್ರಗಳ ಗರಿಷ್ಠ ಸಂಖ್ಯೆಯು. 3 ಸರಳ ರೇಖೆ ಅಂದರೆ ಸ್ಟ್ರೇಟ್ ಲೈನ್ಸು ಏನದಾವಲ್ಲ, ಸೊ ಒಂದು ಸಮತಲವನ್ನು, ಒಂದು ಪ್ಲೇನನ್ನು, ಹೌದಾ, ಅದನ್ನು ಡಿವೈಡ್ ಮಾಡಬೇಕಂದ್ರೆ ಎಷ್ಟು ಅಂದರೆ ವಿಭಾಗಿಸಬಹುದಾದ ಕ್ಷೇತ್ರಗಳ ಗರಿಷ್ಠ ಸಂಖ್ಯೆ. ಸೊ ಇಲ್ಲಿ ಗರಿಷ್ಠ ಸಂಖ್ಯೆ 7 ಬರುತ್ತೆ. ಓಕೆ, ನೆಕ್ಸ್ಟು, ಅಲ್ಲಿ ಬಾಲಕರಿಗಿಂತ ವಯಸ್ಕರು ಹೆಚ್ಚಿದ್ದಾರೆ, ಬಾಲಕಿಯರಿಗಿಂತ ಬಾಲಕರು ಹೆಚ್ಚಿದ್ದಾರೆ, ಕುಟುಂಬಗಳಿಗಿಂತ ಬಾಲಕಿಯರು ಹೆಚ್ಚಿದ್ದಾರೆ. ಯಾವುದೇ ಕುಟುಂಬವು 3ಕ್ಕಿಂತ ಕಡಿಮೆ ಮಕ್ಕಳನ್ನು ಹೊಂದಿಲ್ಲದಿದ್ದರೆ ಆಗ ಅಲ್ಲಿ ಇರಬಹುದಾದ ಕುಟುಂಬಗಳ ಕನಿಷ್ಠ ಸಂಖ್ಯೆ. ಇದನ್ನು ಕೂಡ ನಿಮಗೆ ಸ್ವಲ್ಪ ಹಿಂದೇನು ಆಗೋದಿಲ್ಲ, ಸ್ವಲ್ಪ ಇದು ಆಗುತ್ತಾ. ಸೊ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ 4 ಆಗುತ್ತೆ. ಆಪ್ಷನ್ ನಂಬರ್ 4, 1. 10 ಅಡಿಗಳ ಕಂಬವನ್ನು 10 ಅಡಿ ಕಂಬವನ್ನು ಮರ ಕೊಯ್ಯುವ ಯಂತ್ರದ ಒಳಗೆ ಹಾಕಲಾಗಿದೆ. ಅದನ್ನು 3 ಸಣ್ಣ ಕಂಬಗಳಾಗಿ ಯಾದೃಚ್ಛಿಕವಾಗಿ ಕತ್ತರಿಸಲಾಗಿದೆ. ಈ 3 ತುಂಡುಗಳು ತ್ರಿಭುಜವಾಗಿ ರೂಪುಗೊಳ್ಳುವ ಸಂಭವನೀಯತೆ ಎಷ್ಟು ಅಂದರೆ ಇಲ್ಲಿ ಪ್ರೊಬ್ಯಾಬಿಲಿಟಿ ಕೇಳಿದ್ದಾರೆ. ಪ್ರೊಬ್ಯಾಬಿಲಿಟಿ, ಸೊ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಇದು 1/4 ಆಗುತ್ತೆ. ನೆಕ್ಸ್ಟ್, ಎಷ್ಟು ಸೊನ್ನೆಗಳಿಂದ ಈ ಒಂದು ಸಂಖ್ಯೆಯು ಕೊನೆಯಾಗುತ್ತದೆ ಅಂತ ಕೇಳಿದ್ದಾರೆ. ಹೌದಾ, ಎಷ್ಟು ಸೊನ್ನೆಗಳಿಂದ. ಸೊ ನಾನು ಇದು ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಆನ್ಸರು.
ಎಕ್ಸ್ ಒಂದು ಪೂರ್ಣಾಂಕವಾಗಿದ್ದಲ್ಲಿ 2x + 91 ಎಕ್ಸ್ ಪೂರ್ಣವಾಗಿ ಭಾಗಿಸಿದರೆ ಸಾಧ್ಯತೆ ಇರುವ ಎಕ್ಸ್ನ ಬೆಲೆಗಳ ಸಂಖ್ಯೆ ಎಷ್ಟು? ಓಕೆ, ಇಲ್ಲಿ ಎಕ್ಸ್ ಒಂದು ಧನಪೂರ್ಣಾಂಕ ಇದೆ, ಪಾಸಿಟಿವ್. ಓಕೆ, ಸೊ 2x + 91 ಇದೆ. ಓಕೆ, ಇದನ್ನು ಡಿವೈಡೆಡ್ ಬೈ ಎಕ್ಸ್ ಅಂದರೆ ಎಕ್ಸಿಂದ ನಾವು ಏನಪ್ಪ ಪೂರ್ಣವಾಗಿ ಭಾಗಿಸಿದರೆ, ಈಗ ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ 2xನೂ ಹೋಗ್ತದೆ, 91ಗೂ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು. ಈಗ 91 ಫ್ಯಾಕ್ಟರ್ಸ್ ಏನೇನು ಬರ್ತಾವೆ? 1 ಬರುತ್ತಾ, 7 ಬರುತ್ತಾ, ಆಮೇಲೆ 13 ಬರ್ತದೆ, ಆಮೇಲೆ 91 ಬರ್ತದೆ. ಹೀಗೆ ಟೋಟಲ್ ಎಷ್ಟು ಬರ್ತಾವೆ? 4 ಫ್ಯಾಕ್ಟರ್ಸ್ಗಳು ಬರ್ತಾವೆ. ಸೊ ಈ 4 ಫ್ಯಾಕ್ಟರ್ಸ್ಗಳು ಬಂದರೆ ಈ ಎಕ್ಸ್ನ ಬೆಲೆಗಳ ಸಂಖ್ಯೆ 4 ಆಗಿರ್ತದೆ. 4, ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ವಜ್ರದ ಬೆಲೆಯು ಅದರ ತೂಕದ ವರ್ಗಕ್ಕೆ ಸಮಾನುಪಾತದಲ್ಲಿ ಇರುತ್ತದೆ. ಓಕೆ, ಈಗ ವಜ್ರದ ಬೆಲೆ ಎಕ್ಸ್ ಇತ್ತಂದ್ರೆ ಅದರ ಒಂದು ತೂಕದ ವರ್ಗಕ್ಕೆ ಸಮಾನ ಇರ್ತದೆ ಬೆಲೆ. ಹೀಗೆ x = x². ಈ ವಜ್ರವನ್ನು ತೂಕದ ಅನುಪಾತದ 1, 2, 3, 4 ಹೀಗಿದೆ. ಈ ಒಂದು 4 ಭಾಗಗಳಾಗಿ ನಾವು ಅದನ್ನು ಒಡೆದಿದ್ದೀವಿ. ಅಂದರೆ ಇದು ಅದರ ತೂಕದ ಅಂದರೆ 1, 4, 9, 16 ಅಂದರೆ ಟೋಟಲ್ ಎಷ್ಟಾಗುತ್ತೆ? ಟೋಟಲ್ ಎಷ್ಟು? 10, 30, ಒಟ್ಟು 30 ಆಗುತ್ತೆ. ಬಟ್ ಇದರ ಒಂದು ಟೋಟಲ್ ಎಷ್ಟು? ಇದು 10 ಆಗುತ್ತೆ. 10² ಅಂದರೆ 100. ಮೊದಲಿಗೆ 100 ಇದ್ದಾಗ ಅದನ್ನು ಒಡೆದಾಗ 30 ಆಗುತ್ತೆ, ಹೌದಾ? ಸೊ ಡಿಫ್ರೆನ್ಸ್ ಎಷ್ಟು? 70 ಆಗುತ್ತೆ. 70 ಆಯಿತು. ಸೊ ಈಗ ಈ 70 ಇದ್ದಾಗ ಆದ್ದರಿಂದ ವ್ಯಾಪಾರಿಯು 70,000 ಕಡಿಮೆ ಪಡೆದಿದ್ದಾನೆ. ಅಂದರೆ ನಾವಿಲ್ಲಿ 70 ರೂಪಾಯಿ ಕಡಿಮೆ ತೊಗೊಂಡಿದ್ದೀವಿ, 70 ಕಡಿಮೆ ಪಡೆದಿದ್ದೀವಿ. ಸೊ 70ಕ್ಕೆ ಏನು ಮಾಡ್ತೀರಿ? ನಮಗೆ 70 ಸಿಕ್ಕೈತಿ, ಬಟ್ ಇಲ್ಲಿ ಕ್ವಶನಲ್ಲಿ ಎಷ್ಟು? 70,000 ಅಂದರೆ 100ಕ್ಕೆ ಎಷ್ಟು? ಅಂದರೆ 10² ಎಷ್ಟಿತ್ತು? 100. ಅಂದರೆ ಈ 100 ಇಲ್ಲಿ ಬರಬೇಕು. ಸೊ ಇದನ್ನು ಎಲ್ಲ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರುತ್ತೆ? 1 lakh. 1 ಲಕ್ಷ. 1 ಲಕ್ಷ ಇದು ಕರೆಕ್ಟ್ ಆನ್ಸರ್, ಹೌದಾ? ಆಮೇಲೆ 5, 2, 6 ಇದೇನೋ ಒಂದು ನಂಬರ್ ಇದೆಯಲ್ಲ, ಪ್ರತಿ ಬೆಸ ಸಂಖ್ಯೆಗೆ, ಬೆಸ ಅಂದ್ರೇನು? ಆಡ್. ಪ್ರತಿ ಆಡ್ ನಂಬರ್ಗೆ ಒಂದನ್ನು ಕೂಡಿಸಿ. ನೋಡಿ, ಈಗ 5, 2, 6, 3, 1, 8, 7 ಇದೆ. ಆಡ್ ನಂಬರ್ ಅಂದರೆ ಅವು 5 ಇದೆ, 3 ಇದೆ, 1 ಇದೆ, 7 ಇದೆ. ಒಂದನ್ನು ಕೂಡಿಸಿ ಅಂದರೆ 6. ಆಮೇಲೆ ಪ್ರತಿ ಸಮ ಸಂಖ್ಯೆಗಳಿಂದ ಒಂದನ್ನು ಕಳೆಯಲಾಗಿ. ಇಲ್ಲಿ 2 ಇದೆ, 6 ಇದೆ, 8 ಇದೆ. ಒಂದನ್ನು ಕಳೆಯಿರಿ. 1, 5, ಇದು ಒಂದನ್ನು ಆ್ಯಡ್ ಮಾಡಿ, ಇದು 2, 7, 8, ಹೌದಾ? ಇಷ್ಟು ಬಂತು. ಹೀಗೆ ಈ ಒಂದು ದೊರೆತ ಅಂಕೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿರಿ. ಆಗ ಹೊಸ ಸಂಖ್ಯೆಯಲ್ಲಿ ಎಡದಿಂದ 3ನೇ ಅಂಕಿ ಯಾವುದು? ಈಗ ಇದನ್ನು ಏರಿಕೆ ಕ್ರಮದಲ್ಲಿ ಬರೆಯೋಣ. ಮೊದಲಿಗೆ ಯಾವುದು ಬರುತ್ತಾ? 1 ಬರುತ್ತಾ, ಆಮೇಲೆ 2 ಬರುತ್ತಾ, ಆಮೇಲೆ 4, ಆಮೇಲೆ 5, 6, 7, 8. ಹಾಗೆ ಎಡದಿಂದ ಅಂದರೆ ಈ ಕಡೆ 3ನೇ ಅಂಕೆ ಯಾವುದಪ್ಪ? 4. ಸೊ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? 4 ಇಸ್ ದ ರೈಟ್ ಆನ್ಸರ್. ಇಲ್ಲಿ 84ರಿಂದ 87ರವರೆಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಒಂದು ಚೆಸ್ ಸ್ಪರ್ಧೆಯಲ್ಲಿ 64 ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಅವರಿಗೆ ಒಂದು ರ್ಯಾಂಕನ್ನು ಕೊಟ್ಟಿದ್ದಾರೆ 1 to 64 ಅಂತ. ಓಕೆ, ಕೆಲವೊಂದು ನಿಯಮಗಳಿರ್ತವೆ. ಆ ನಿಯಮದ ಪ್ರಕಾರ ನೀವು ಇಲ್ಲಿ ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕು, ಹೌದಾ? ಸೊ ನಾನು ಕ್ವಶನ್ ಓದಲಿಕ್ಕೆ ಹೋಗೋಲ್ಲ. ಓಕೆ, ಡೈರೆಕ್ಟಾಗಿ ನಿಮಗೆ ಇಲ್ಲಿ ಆನ್ಸರ್ ಹೇಳ್ತೀನಿ. ಸೊ ಇಲ್ಲಿ 84ನೇದು ಏನಾಗುತ್ತೆ? ಕರೆಕ್ಟ್ ಆನ್ಸರು ಸಿ ಮಾತ್ರ ಆಗುತ್ತೆ, ಅಂದರೆ 46ನೇ ರ್ಯಾಂಕ್. ನೆಕ್ಸ್ಟು ಇಲ್ಲಿ ಫೈನಲ್ ಮ್ಯಾಚಿನಲ್ಲಿ 29ನೇ ಸ್ಥಾನದ ವ್ಯಕ್ತಿಯ ಎದುರಿಗೆ ಆಟವಾಡಲು ಸಾಧ್ಯವಿರುವ ಅತ್ಯಂತ ಕಡಿಮೆ ರ್ಯಾಂಕ್ನ ಸ್ಪರ್ಧೆ 62 ಕರೆಕ್ಟ್.
ಆಮೇಲೆ 86ನೇದ್ದು ಇದು ಎ ಮತ್ತು ಸಿ ಬರ್ತದೆ, ಎ ಮತ್ತು ಸಿ ಮಾತ್ರ. ಇಲ್ಲಿ 87ನೇದು 63 ಬರುತ್ತೆ. ಈ ಆನ್ಸರ್ಗಳಲ್ಲಿ ಏನಾದರೂ ಚೇಂಜಸ್ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ, ಓಕೆನಾ. ಸೊ ಇವು ಫೈನಲ್ ಇರೋದಿಲ್ಲ, ಎಕ್ಸ್ಪೆಕ್ಟೆಡ್ ಅಷ್ಟೇ. ಇಲ್ಲಿ ನೋಡಿ, ಇದು ಸಿಂಪಲ್. ಯಾವುದೇ ಬೆಕ್ಕುಗಳು ನಾಯಿಗಳಲ್ಲ. ಕ್ಯಾಟ್ಸ್ ಆರ್ ನಾಟ್ ಡಾಗ್ಸ್. ಎಲ್ಲ ನಾಯಿಗಳು ಪ್ರಾಣಿಗಳಾಗಿವೆ, ಪ್ರಾಣಿ, ಎನಿಮಲ್ಸ್. ಕೆಲವು ಪ್ರಾಣಿಗಳು ಬೆಕ್ಕುಗಳಲ್ಲ, ಕೆಲವು ಪ್ರಾಣಿಗಳು ಬೆಕ್ಕುಗಳಲ್ಲ ಅಂತ ಹೇಳಿದ್ದಾರೆ. ಆದರೆ ಕೆಲವು ಪ್ರಾಣಿಗಳು ಬೆಕ್ಕುಗಳು ಇರ್ಬೋದು, ಹೌದಾ. ಸೊ ಅಂದರೆ ಇಲ್ಲಿ ಕೆಲವು ಬೆಕ್ಕುಗಳು ಪ್ರಾಣಿಗಳಾಗ್ತವೆ, ಕರೆಕ್ಟು. ಯಾವುದೇ ನಾಯಿಗಳು ಬೆಕ್ಕುಗಳಲ್ಲ. ಹೌದು, ಯಾವುದೇ ಬೆಕ್ಕು ನಾಯಿ ಅಲ್ಲ ಅಂದರೆ ಯಾವುದೇ ನಾಯಿಗಳು ಬೆಕ್ಕುಗಳಲ್ಲ, ಕರೆಕ್ಟು. ಎಲ್ಲ ಪ್ರಾಣಿಗಳು ನಾಯಿಗಳಾಗಿವೆ, ಎಲ್ಲ. ಕೆಲವೊಂದು ಬೆಕ್ಕುಗಳು ಕೂಡ ಆಗಿವೆ, ಇದು ರಾಂಗ್. ಎಲ್ಲ ನಾಯಿಗಳು ಬೆಕ್ಕುಗಳಾಗಿವೆ, ಇದು ಕೂಡ ರಾಂಗ್. ಸೊ ಇಲ್ಲಿ 1 ಮತ್ತು 2 ಕರೆಕ್ಟ್ ಆಗ್ತವೆ. ಈ ಹೇಳಿಕೆಗಳ ಆಧಾರದ ಮೇಲೆ ಯಾವುದು ಸರಿ ಅಂತ ಹೇಳಿದ್ದಾರೆ, ಹೌದಾ. ಅಂದರೆ ಇಲ್ಲಿ ಒಂದೇ ಆಪ್ಷನ್ ಇದೆ. ಒಂದೇ ಆಪ್ಷನ್ ಐತೆ ಅಂದ್ರೆ ನಾವೀಗ ಇಲ್ಲಿ ಏನು ಮಾಡಬೇಕು, ಒಂದೇ ಒಂದು. ಆ್ಯಕ್ಚುಲಿ ನಮಗಿಲ್ಲಿ 1 and 2 ಕರೆಕ್ಟಾಗಿ ಬಂದಿದ್ದಾವೆ, ಹೌದಾ. ಸೊ ಈಗ ಯಾವುದು ಕ್ಯಾಟ್ಸ್ ನಾಯಿಗಳಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಎಲ್ಲ ನಾಯಿಗಳು ಪ್ರಾಣಿಗಳಾಗಿವೆ ಅಂತ ಹೇಳಿದ್ದಾರೆ. ಆದರೆ ಕೆಲವು ಪ್ರಾಣಿಗಳು ಬೆಕ್ಕುಗಳಲ್ಲ. ಇದರ ಅರ್ಥ ಏನು? ಕೆಲವು ಪ್ರಾಣಿಗಳು ಬೆಕ್ಕುಗಳ ಇದ್ದಾವೆ ಅಂತ ಅರ್ಥ ಆಗುತ್ತೆ. ಅಂದರೆ ಕೆಲವು ಬೆಕ್ಕುಗಳು ಪ್ರಾಣಿಗಳಾಗಿವೆ ಅಂತ ಅರ್ಥ ಆಗುತ್ತೆ. ಇದು ಒಂದೇದು ಅಂದ್ರೂ ಕರೆಕ್ಟ್ ಆಗುತ್ತೆ. ಆದರೆ ಯಾವುದೇ ನಾಯಿಗಳು ಬೆಕ್ಕುಗಳಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ 1 and 2 ಎರಡೂ ಕರೆಕ್ಟು ಕಾಣಿಸ್ತವೆ ಪ್ರೊಬ್ಯಾಬಿಲಿಟಿ. ಬಟ್ ಇನ್ನು ಕೀ ಆನ್ಸರಲ್ಲಿ ಇನ್ನು ಫೈನಲಾಗಿ ಯಾವ್ದು ಕೊಡ್ತಾರೆ ಅಂತ ನೋಡಬೇಕು. ಬೆಟರ್, ಹೌದಾ, ಬೆಟರ್. ಐ ಹೋಪ್ ಇಲ್ಲಿ 1 and 2 ಬೋತ್ ಕರೆಕ್ಟ್ ಆಗ್ತವೆ. ಆಮೇಲೆ ಮಳೆ ಬಂದರೆ ನಾನು ಛತ್ರಿಯನ್ನು ತೆಗೆದುಕೊಳ್ಳುತ್ತೇನೆ. ಈ ಹೇಳಿಕೆಯು ಕೆಳಗಿನ ಯಾವ ಹೇಳಿಕೆಗೆ ತಾರ್ಕಿಕವಾಗಿ ಸಮಾನಾರ್ಥಕವಾಗಿದೆ? ಯಾವುದಾಗುತ್ತೆ ಇಲ್ಲಿ? ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಸಿ ಮಾತ್ರ ಆಗುತ್ತೆ. ಮಳೆ ಬರದಿದ್ದರೆ ನಾನು ಛತ್ರಿ ತೆಗೆದುಕೊಳ್ಳುವುದಿಲ್ಲ ಅಂದರೆ ಮಳೆ ಬರ್ತೈತೆ ತಂದ ನಾನು ಛತ್ರಿ ತೊಗೊಂಡಿದ್ದೀನಿ. ಇದು ಸಿ. ಇದು ಲಾಜಿಕಲಿ ಸ್ವಲ್ಪ ಕರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ಲಾಸ್ಟ್ ಕ್ವಶನ್ ನೋಡ್ಬೋದು ನೀವು. 100ನೇ ಕ್ವಶನ್ ಕೂಡ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ ಅದ. ಈ PQRSTU 6 ಪುಸ್ತಕಗಳದವ, ಅಕ್ಕಪಕ್ಕದಲ್ಲಿ ಜೋಡಿಸಲಾಗಿದೆ. RQT ಇದು ನೀಲಿ ಬಣ್ಣದ ಕವರ್ಗಳನ್ನು ಹೊಂದಿದೆ ಮತ್ತು ಇತರ ಪುಸ್ತಕಗಳು ಕೆಂಪು ಬಣ್ಣದ ಕವರ್ಗಳನ್ನು ಹೊಂದಿವೆ. ಓಕೆ, ಈ ರೀತಿಯಾಗಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಯಾವ ಪುಸ್ತಕಗಳು ನೀಲಿ ಬಣ್ಣದ ಕವರ್ಗಳನ್ನು ಹೊಂದಿರುವ ಹಳೆಯ ಗೆಜೆಟಿಯರ್ಗಳಾಗಿವೆ ಅಂತ ಕೇಳಿದ್ದಾರೆ, ಹೌದಾ. ನೀವಿಲ್ಲಿ ಮೊದಲಿಗೆ ಏನು ಫೈಂಡ್ ಔಟ್ ಮಾಡಬೇಕು? ಈ ಓಲ್ಡ್ ಗೆಜೆಟಿಯರ್ ಬುಕ್ಗಳನ್ನು ನಾವು ಐಡೆಂಟಿಫೈ ಮಾಡಬೇಕು. ಅಂದರೆ ಇವು ಹಳೆಯ ಪುಸ್ತಕಗಳನ್ನು ಕಂಡುಹಿಡಿಬೇಕು ಯಾವ್ಯಾವ ಇದ್ದಾವೆ. ಓಕೆ, ಸೊ ಈ ರೀತಿ ಎಲ್ಲವೂ ನೀವು ಕರೆಕ್ಟಾಗಿ ಒಂದು ಏನಪ್ಪ ಈ ಕರೆಕ್ಟಾಗಿ ಪ್ಯಾಟರ್ನ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕರೆಕ್ಟ್ ಆನ್ಸರ್ ನಿಮ್ದು ಏನಾಗುತ್ತೆ? QNT ಆಗುತ್ತೆ. ಕೆಳಗಿನವುಗಳಲ್ಲಿ ಎಷ್ಟು ಸಾಗರ ಸಸ್ತನಿಗಳಾಗಿವೆ? ಸಸ್ತನಿ ಅಂದರೆ ಏನು? ಮ್ಯಾಮಲ್ಸ್ ಅಂತ ಅಂತೀವಿ ನಾವು ಇಂಗ್ಲೀಷಲ್ಲಿ, ಮ್ಯಾಮಲ್ಸ್. ಓಕೆ, ಅಂಡಜ ಮತ್ತು ಸಸ್ತನಿ. ಓಕೆ, ಸೊ ಆ್ಯಕ್ಚುಲಿ ಇವು ಮರೈನ್ ಮ್ಯಾಮಲ್ಸ್ ಅಥವಾ ಸಾಗರಿ ಸಸ್ತನಿಗಳು ಏನಿರ್ತಾವೆ ಇವು ವಾರ್ಮ್ ಬ್ಲಡೆಡ್ ಇರ್ತಾವೆ, ವಾರ್ಮ್ ಬ್ಲಡೆಡ್, ಹೌದಾ. ಸೊ ಇವು ಇಲ್ಲಿ ಸಮುದ್ರದಲ್ಲಿ ಅಥವಾ ಈ ಮಹಾಸಾಗರದಲ್ಲಿ ಇರ್ತಾವೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಈ ಒಂದು ಮರೈನ್ ಮ್ಯಾಮಲ್ಸ್ ಯಾವಪ್ಪ ಅಂದರೆ ಸೊ ಡಾಲ್ಫಿನ್ ಬರುತ್ತೆ, ವಾಲ್ರಸ್ ಬರುತ್ತೆ ಅಥವಾ ಕಡಲ್ ಸಿಂಹ ಅಂತೀವಿ. ಆಮೇಲೆ ಪೋರ್ಫೈಟ್ಸ್ ಇದು ಕರೆಕ್ಟ್ ಅದ. ಆಮೇಲೆ ಡುಗಾಂಗ್ ಇದು ಕರೆಕ್ಟ್ ಆಗುತ್ತೆ. ಸೀಲ್ ಅಂದರೆ ABDEG ಇವು ಎಷ್ಟು ಟೋಟಲು? 1 2 3 5 ಕರೆಕ್ಟು. ಇದು ಕಡಲ ಕುದುರೆ. ಓಕೆ, ಮತ್ತು ಇದು ಶಾರ್ಕ್ ಏನದಾವ ಇವು ಮರೈನ್ ಮ್ಯಾಮಲ್ಸ್ ಅಲ್ಲ. ಅರ್ಥ ಆಯ್ತಾ?
ಸೊ ಇಲ್ಲಿ ಓನ್ಲಿ 5 ಇಸ್ ದ ಕರೆಕ್ಟ್ ಆನ್ಸರ್. ಓನ್ಲಿ 5. 52ನೇದು ಪರಿಹಾರ ಅರಣ್ಯೀಕರಣ ನಿಧಿ ಕಾಯ್ದೆ 2016ರ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಎ ಮತ್ತು ಬಿ ಕೊಟ್ಟಿದ್ದಾರೆ. ಓಕೆ, ಎ ಬಿ ಸಿ ಹೀಗೆ 3 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಇದು ಸಾದಿಲ್ವಾಡು ನಿಧಿ ಅಡಿಯಲ್ಲಿ ಅಂತ ಹೇಳಿದ್ದಾರೆ. ಸೊ ಇದು ರಾಂಗ್ ಆಗುತ್ತೆ, ಹೌದಾ? ಆ್ಯಕ್ಚುಲಿ ಇಟ್ ಈಸ್ ಅಂಡರ್ ದ ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ. ಓಕೆ, ಅಂದಾಜು ಸಮಿತಿಯಲ್ಲಿ ಬರ್ತವೆ. ಇದು ರಾಂಗ್ ಆಗುತ್ತೆ. ಬಿ ಕರೆಕ್ಟ್ ಅದ, ಸಿ ಕೂಡ ಕರೆಕ್ಟ್ ಅದ. ಸೊ ಆದ್ದರಿಂದ ಇಲ್ಲಿ ಬಿ ಮತ್ತು ಸಿ ಆಪ್ಷನ್ 2 ಕರೆಕ್ಟ್ ಬರುತ್ತೆ. ನೆಕ್ಸ್ಟ್, ಪ್ರಾಥಮಿಕವಾಗಿ ಮೋಡವು ಈ ಕೆಳಗಿನ ಯಾವ ಪದಾರ್ಥಗಳ ಒಂದು ಪ್ರಕರಣ ಅಥವಾ ಡಿಸ್ಪರ್ಷನ್ವಾಗಿದೆ? ಡಿಸ್ಪರ್ಷನ್ ಅಂದರೆ ಏನು? ಸೊ ಇದು ಏನಾಗುತ್ತೆ, ಆ್ಯಕ್ಚುಲಿ ನ್ಯೂಕ್ಲಿಯರ್ ವಾಟರ್ ಸಸ್ಪೆಂಡೆಡ್ ಇನ್ ಏರ್ ಮಾಲಿಕ್ಯೂಲ್ಸ್. ಅಂದರೆ ಈಗ ಕ್ಲೌಡ್ಸ್ ಮೋಡಗಳೇನಿರ್ತಾವ, ಆ ಮೋಡಗಳು ಟೈನಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ನೀರಿನ ಹನಿಗಳ ಒಂದು ಡ್ರಾಪ್ಲೆಟ್ಸ್ ಇರ್ತಾವೆ, ಅಥವಾ ಐಸ್ ಕ್ರಿಸ್ಟಲ್ಸ್ ಅಂತ ಅಂತೀವಿ, ಅವುಗಳನ್ನು ಹೊಂದಿರ್ತೈತೆ. ಓಕೆ, ಸೊ ಇಲ್ಲಿ ಗಾಳಿಯಲ್ಲಿ ಹರಡಿರುವ ತಟಸ್ಥ ನೀರಿನ ಕಣಗಳು, ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, 54, 55 ಇವೇನದವ ಪ್ರಾಬ್ಲಮ್ಸ್ ಇದಾವ. ಓಕೆ, ಸೊ ಇವು ನಾನು ಸ್ಕಿಪ್ ಮಾಡ್ತೀನಿ. ಡೈರೆಕ್ಟ್ ಜಸ್ಟ್ ಜಿ ಕೆ ಕ್ವೆಶನ್ಸ್ಗಳನ್ನು ನೋಡೋಣ ನಾವು. ಇಲ್ಲಿ ಜಿ ಕೆ ಕ್ವೆಶನ್ನಲ್ಲಿ 56ನೇದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ JWST ಯು 2021ರಲ್ಲಿ ಉಡಾವಣೆ ಮಾಡಲಾದ ಒಂದು ಸ್ಪೇಸ್ ಟೆಲಿಸ್ಕೋಪ್ ಆಗಿದ್ದು, ಇದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಡ್ಯಾಶ್ ವೇವ್ಲೆಂತ್ ಶ್ರೇಣಿಯಲ್ಲಿ ಸ್ಪೇಸ್ ಆಸ್ಟ್ರಾನಮಿಯನ್ನು ಅಧ್ಯಯನ ಮಾಡುತ್ತದೆ. ಇದು ಇನ್ಫ್ರಾರೆಡ್ ರೇಂಜ್. ಆಪ್ಷನ್ 1. ಭಾರತದ ಚಂದ್ರಯಾನ 2 ಇದು ಮೊದಲ ಬಾರಿಗೆ ಯಾವ ಮೂಲ ಧಾತುವು ಹೇರಳವಾಗಿದೆ ಎಂದು ಬಿಂಬಿಸಿತು? ಸೋಡಿಯಂ Na. ಓಕೆ, ಅಂದರೆ ಈ ಒಂದು ಚಂದ್ರನ ಮೇಲೆ ಈ ಒಂದು ಎಲಿಮೆಂಟ್ ಒಂದು ದೊಡ್ಡ ಅಮೌಂಟಲ್ಲಿದೆ ಅಂತ ಈ ಚಂದ್ರಯಾನ 2 ಇಂದ ತಿಳಿದು ಬಂದಿತ್ತು. ಆಮೇಲೆ 58ನೇದು ಒಬ್ಬ ಸೈಕಲ್ ಸವಾರನು ಸೈಕಲ್ ಓಡಿಸುವಾಗ ಸೈಕಲನ್ನು ಸುಲಭವಾಗಿ ಸಮತೋಲನ ಮಾಡುತ್ತಾನೆ, ಏಕೆ? ಈಗ ಸೈಕಲ್ 2 ವೀಲರ್ ಇರ್ತದೆ. ಓಕೆ, ಸೊ ಹೌದಾ, ಈ ರೀತಿ ಇರುತ್ತೆ. ಆಮೇಲೆ ಈ ರೀತಿ ಸೈಕಲ್ ಇರುತ್ತೆ, ಗೊತ್ತಾಯ್ತಾ? ಇಲ್ಲಿ ಮನುಷ್ಯ ಕುಳಿತಿರ್ತಾನೆ. ಸೊ ಈ ಒಂದು ಸೈಕಲಿಂದ ಇವು ಎರಡೇ ಒಂದು ಗಾಲಿಯ ಮೇಲೆ ಏನಪ್ಪ ಮೇಂಟೈನ್ ಮಾಡ್ತಾನೆ, ಅವನು ಬ್ಯಾಲೆನ್ಸನ್ನು ಕಾಯ್ದುಕೊಳ್ತಾನೆ. ಯಾಕೆ? ಆ್ಯಕ್ಚುಲಿ ಇಟ್ಸ್ ಡ್ಯೂ ಟು ದಿ ಕನ್ಸರ್ವೇಷನ್ ಆಫ್ ದಿ ಆಂಗುಲರ್ ಮೊಮೆಂಟಮ್, ಕೋನೀಯ ಸಂವೇಗದ ಸಂರಕ್ಷಣದ ಕಾರಣ. 59ನೇದು ಚಂದ್ರನಿಲ್ಲದ ರಾತ್ರಿಯಲ್ಲಿ ಒಬ್ಬ ರಾತ್ರಿ ಆಕಾಶವನ್ನು ನೋಡಿದಾಗ ವಿಭಿನ್ನವಾದ ಬಣ್ಣಗಳೊಂದಿಗೆ ನಕ್ಷತ್ರಗಳ ದೊಡ್ಡ ಸಂಖ್ಯೆಯನ್ನು ಕಾಣಬಹುದು. ಕೆಲವು ನೀಲಿಯಾಗಿ ಕಾಣಿಸುತ್ತವೆ, ಕೆಲವು ಕೆಂಪಾಗಿ ಕಾಣಿಸುತ್ತವೆ, ಕೆಲವು ಹಳದಿಯಾಗಿ ಕಾಣುತ್ತವೆ. ಬಟ್ ಅವುಗಳ ನಡುವೆ ಡ್ಯಾಶ್ ನಕ್ಷತ್ರಗಳು ಅತ್ಯಂತ ಉಜ್ವಲವಾಗಿವೆ ಅಥವಾ ಪ್ರಕಾಶಿತವಾಗಿವೆ. ಅವು ಯಾವುವಂದರೆ ಬ್ಲೂ ಸ್ಟಾರ್ಸ್, ನೀಲಿ ನಕ್ಷತ್ರಗಳು. ಓಕೆ, ಅವು ಹೆಚ್ಚಾಗಿ ಬ್ರೈಟೆಸ್ಟ್ ಇರ್ತವೆ. ಸೂಚಿತ ಪ್ರಭೇದಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ಎ ಬಿ ಸಿ ಅಂತ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇವು 3 ಸ್ಟೇಟ್ಮೆಂಟ್ ಏನದಾವ ಕರೆಕ್ಟ್ ಅದಾವೆ. ಕ್ರೇ ಮೀನಿನ ಬಗ್ಗೆ ಇದೆ, ಕ್ರೇ ಫಿಶ್ಯು, ಆಮೇಲೆ ಕೋರಲ್ಸ್ ಹವಳಗಳ ಬಗ್ಗೆ, ಪೆರಿಗ್ರೀನ್ ಫಾಲ್ಕನ್ಸ್ ಇವು ಕೀಟನಾಶಕಗಳನ್ನು ಸೂಚಿಸ್ತಾವ.
ಸೊ ಇವು ಎಲ್ಲವೂ ಕರೆಕ್ಟ್ ಅದಾವ, ಮೇಲಿನ ಎಲ್ಲವೂ. ಭಾರತದಲ್ಲಿ ರಾಸಾಯನಿಕ ಬಳಕೆಯು ಗರಿಷ್ಠ ಪ್ರಮಾಣದಲ್ಲಿರುವ ಬೆಳೆ ಇದು. ಅತಿ ಹೆಚ್ಚು ಒಂದು ರಾಸಾಯನಿಕ ಬೆಳೆ ಇರೋದು ಅಂದರೆ ಇದು ಭತ್ತ, ಆ್ಯಕ್ಚುಲಿ ಪ್ಯಾಡಿ ಅಥವಾ ರೈಸ್ ಅಂತ ಅಂತೀವಿ. ಆ್ಯಕ್ಚುಲಿ ಇದೊಂದು ಅತಿ ಹೆಚ್ಚು ಪೆಸ್ಟಿಸೈಡ್ಸ್ಗಳನ್ನು, ಕೀಟನಾಶಕಗಳನ್ನು ಕನ್ಸ್ಯೂಮ್ ಮಾಡ್ತದೆ, ಮತ್ತು ಅತಿ ಹೆಚ್ಚಾಗಿ ನೀರನ್ನು ಬಳಸ್ತದೆ. ಮತ್ತು ಡೆನ್ಸ್ ಪ್ಲ್ಯಾಂಟಿಂಗ್ ಅಂದರೆ ಅತಿ ಹತ್ತಿರ ಹೌದಾ, ಅಂದರೆ ಡೆನ್ಸ್ಲಿ ಅಂದರೆ ಅತಿ ಹೆಚ್ಚು ಸಾಂದ್ರತೆ ಆಗಿ ಏನಾಗ್ತವೆ, ಹೊಂದಿಕೊಂಡಿರ್ತವೆ. ಇದರಿಂದ ಏನಾಗ್ತದೆ, ಈ ಒಂದು ಕೀಟಗಳು ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಇರ್ತದೆ. ನೆಕ್ಸ್ಟ್, ಬುಡಕಟ್ಟು ಸಮುದಾಯವನ್ನು ಗುರುತಿಸಿ. ಇಲ್ಲಿ ಒಂದು ಬುಡಕಟ್ಟು ಸಮಾಜದ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ಬುಡಕಟ್ಟು ಸಮುದಾಯವು ತಮ್ಮ ಎಮ್ಮೆಗಳನ್ನು ಅತಿ ಗೌರವದಿಂದ ಪೂಜಿಸ್ತಾರೆ. ಇವರು ನೀಲಗಿರಿ ಬೆಟ್ಟಗಳಲ್ಲಿ ಎಮ್ಮೆಗಳ ಮಂದಿಯೊಂದಿಗೆ ಕಾಣಸಿಗುವ ಅಲೆಯುವ ಬುಡಕಟ್ಟಾಗಿದೆ. ಇಲ್ಲಿ ಏಕಪತ್ನಿತ್ವ ಇದೆ. ಮದುವೆ ನಂತರ ಹೆಂಡತಿ ಗಂಡನ ಮನೆಗೆ ಹೋಗುತ್ತಾಳೆ. ಶವ ಸಂಸ್ಕಾರದ ಸಮಯದಲ್ಲಿ ಎಮ್ಮೆಯನ್ನು ಸಮರ್ಪಿಸುವುದು. ಆಮೇಲೆ ಅವರ ವಿಶಿಷ್ಟವಾದ ಕಸೂತಿಯು GI ಟ್ಯಾಗ್ಗೆ ಮನ್ನಣೆ ಪಡೆದಿದೆ. ಇವರದು ಕೀಟಕಗಳಿಲ್ಲದ ಅರೆಪಿಪಾಯಿ ಆಕಾರದ ವಿಚಿತ್ರವಾದ ಮನೆಯಾಗಿದೆ. ಸೊ ಇದು ಯಾರ ಬಗ್ಗೆ ಹೇಳ್ತದೆ, ಇದು ಆ್ಯಕ್ಚುಲಿ ಒಂದು ತಮಿಳುನಾಡಿನ ನೀಲಗಿರಿ ಹಿಲ್ಸ್ಗಳಲ್ಲಿ ವಾಸಿಸುವ ತೋಡ ಪೀಪಲ್ಸ್ ಬಗ್ಗೆ ಹೇಳ್ತದೆ. ಕೆಳಗಿನ ಯಾವ ಮಣ್ಣು ಹುಳಕಸವನ್ನು ಆಹಾರವಾಗಿ ಬಳಸುತ್ತದೆ? ಎಪಿಜಿಕ್ ಅರ್ಥ್ವರ್ಮ್ಸ್ ಅಂತ ಅಂತೀವಿ. ಎಪಿಜಿಕ್ ಅರ್ಥ್ವರ್ಮ್ಸ್ ಇದು ಕರೆಕ್ಟ್. ಆಮೇಲೆ ಮುಂದಿನ ಯಾವ ಹೇಳಿಕೆಯು ಸರಿಯಾಗಿವೆ? ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಲಿಥಿಯಂ ಮೀಸಲು ಪ್ರದೇಶವು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬಂದಿದೆ, ಕರೆಕ್ಟ್ ಅದ. ಕುದುರೆಮುಖ ಕಬ್ಬಿನ ಅದಿರು ಕಂಪನಿ ನಿಯಮಿತವು ಏಕೈಕ ಶೋಧನೆ ಮಾಡುವ ಏಜೆನ್ಸಿ ಆಗಿದ್ದು ಲಿಥಿಯಂ ಮೀಸಲು ಇರುವ ಪ್ರದೇಶವನ್ನು ಶೋಧಿಸುತ್ತಿದೆ, ಇದು ತಪ್ಪು. ಆ್ಯಕ್ಚುಲಿ ಈ ಒಂದು ಲಿಥಿಯಂ ಅನ್ನು ಶೋಧಿಸಲಿಕ್ಕೆ AMD ಅಂತ ಒಂದು ಏಜೆನ್ಸಿ ಇದೆ, ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್. ಇದು ಇದರದೊಂದು ಪ್ರಾಥಮಿಕ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಓಕೆ, ವಿವಿಧ ಥರದ ಒಂದು ಮಿನರಲ್ಸ್ ಅಂದರೆ ಲಿಥಿಯಂ, ಸೋಡಿಯಂ ಇವೆಲ್ಲವು. ನೆಕ್ಸ್ಟ್, ಥರ್ಮೋನ್ಯೂಕ್ಲಿಯರ್ ಅನ್ವಯವನ್ನು ಅಣುಶಕ್ತಿ ಅಧಿನಿಯಮ 1962 ಅಡಿಯಲ್ಲಿ ಲಿಥಿಯಮನ್ನು ಗೊತ್ತುಪಡಿಸಲಾದ ವಸ್ತು ಎಂದು ತಿಳಿಸಲಾಗಿದೆ, ಇದು ಕರೆಕ್ಟು. ಸೊ ಇಲ್ಲಿ A ಮತ್ತು C ಮಾತ್ರ ಕರೆಕ್ಟ್ ಆಗ್ತವೆ. ನೆಕ್ಸ್ಟ್, ಈ ಮುಂದಿನ ಯಾವುವು ಕರ್ನಾಟಕದಲ್ಲಿ ವಿದ್ಯುತ್ ಶಕ್ತಿ ವಿತರಣಾ ಕಂಪನಿಗಳಾಗಿವೆ? ಸೊ ಇಲ್ಲಿ ಕರ್ನಾಟಕದಲ್ಲಿ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪ್ನೀಸ್ ಅಂದರೆ ಹೆಸ್ಕಾಮ್ ಇದೆ. ಆಮೇಲೆ ಹೆಸ್ಕಾಮ್ ಅಂದ್ರೇನು? ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್. ಆಮೇಲೆ ಸೆಸ್ಕಾಮ್ ಅಂದ್ರೆ ಚಾಮುಂಡೇಶ್ವರಿ. ಆಮೇಲೆ ಮೆಸ್ಕಾಮ್ ಮಂಗಳೂರು. ಆಮೇಲೆ ಜೆಸ್ಕಾಮ್ ಗುಲ್ಬರ್ಗ. ಓಕೆ, ಸೊ ಇವೆಲ್ಲ ಕರೆಕ್ಟ್ ಅದಾವೆ. ಬಟ್ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಏನಾಗುತ್ತೆ, A ಮತ್ತು C ಕರೆಕ್ಟ್ ಆಗತ್ತೆ. ಬಟ್ ಇಲ್ಲಿ KPTCL ಕೂಡ ಇದೇನು ಮಾಡ್ತದೆ, ವಿದ್ಯುತ್ತನ್ನು ಹರಿಸ್ತದೆ. ಆದ್ದರಿಂದ ಇಲ್ಲಿ 3 ಮಾತ್ರ ಸರಿಯಾಗಿವೆ. 66ನೇದು ನೋಡಿ, 66ನೇದರಲ್ಲಿ ಈ ಒಂದು ಇಲೆಕ್ಟ್ರಿಕ್ ಚಾಲಿತ ವಾಹನ ಅಥವಾ ವಿದ್ಯುತ್ ಚಾಲಿತ ವಾಹನ ಇದರ ರಿಲೇಟೆಡ್ ಒಂದು ಕ್ವಶನ್ ಇದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರು B ಮತ್ತು C ಕರೆಕ್ಟ್ ಆಗ್ತವೆ. ಈ ಮುಂದಿನ ಶಿಕ್ಷಾ ಕೋ-ಪೈಲಟನ್ನು ಪರಿಗಣಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ. ಸೊ ಇಲ್ಲಿ A, B ಎರಡೂ ಕರೆಕ್ಟ್.
ಸಿ ಕರೆಕ್ಟ್. 3 ಕರೆಕ್ಟ್. ಸ್ವಾವಲಂಬಿ ಸಾರಥಿ ಸ್ಕೀಮ್ ಕುರಿತು ಈ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಎ ಮತ್ತು ಬಿ ಎರಡೂ ಕರೆಕ್ಟ್ ಆಗ್ತವೆ. ಬೋತ್ ಎ ಆ್ಯಂಡ್ ಬಿ. ಇತ್ತೀಚೆಗೆ ಈ ಮುಂದಿನ ಯಾವುದನ್ನು ನವಿಲು ಪಕ್ಷಿಧಾಮ ಎಂದು ಘೋಷಿಸಲಾಯಿತು. ಬ್ರಹ್ಮಗಿರಿ. ಇಲ್ಲಿ ಆಗಸ್ಟ್ 2024ರಲ್ಲಿ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸೆಂಚುರಿ ಇದು ಕೊಡಗಿನಲ್ಲಿದೆ. ಕೊಡಗಿನಲ್ಲಿದ್ದದ್ದು. ಇದನ್ನು ಪಿಕಾಕ್ ಅಥವಾ ನವಿಲು ಪಕ್ಷಿಧಾಮ ಅಂತ ಏನಪ್ಪ ಘೋಷಿಸಲಾಯಿತು. ಇಲ್ಲಿ ಕ್ಯಾಸ್ನೂರ್ ಅರಣ್ಯ ಕಾಯಿಲೆ ಅಥವಾ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್. ಇಲ್ಲಿ ಎ ಮತ್ತು ಸಿ ಅಷ್ಟೇ ಕರೆಕ್ಟ್ ಆಗ್ತವೆ. ಭಾರತದ ಬೃಹತ್ ಹೆಲಿಕಾಪ್ಟರ್ ತಯಾರಿಕಾ ಸೌಲಭ್ಯ ಕುರಿತಂತೆ ಈ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಇವು 4 ಸ್ಟೇಟ್ಮೆಂಟ್ ಕರೆಕ್ಟ್. ಎ ಬಿ ಸಿ ಡಿ ಎಲ್ಲವು. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ನೋಡಿ 70 ಸೆಕೆಂಡ್ ಕ್ವೆಶನ್ ಸ್ಕಿಪ್ ಮಾಡಿದ್ದೇವಲ್ಲ, 70 ಸೆಕೆಂಡ್ ನೋಡೋಣ. ಇಲ್ಲಿ 70 ಸೆಕೆಂಡ್ ನೋಡಿ. ಕರ್ನಾಟಕದ ನವೀಕರಿಸಬಹುದಾದ ಇಂಧನ ನೀತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಇದು ಏನಂತ ಹೇಳಬೇಕು ನಾವಿಲ್ಲಿ. ಸೊ ಇಲ್ಲಿ ಇದು ಕಾರ್ಯನೀತಿ 2024ರಿಂದ 2029 ಕರೆಕ್ಟ್ ಅದ. 10 ಗೀಗಾವ್ಯಾಟ್ ಇದೆ ಕರೆಕ್ಟು. 2020ರೊಳಗೆ ಈ ಕಾರ್ಯನೀತಿಯ ಅಡಿಯಲ್ಲಿ ಇದರ ಒಂದು ಮೇಲ್ಛಾವಣಿ ಸೋಲಾರ್ ಒಂದರಿಂದಲೇ ಉತ್ಪಾದನೆಯಾದ 1 ಗೀಗಾವ್ಯಾಟ್ ಇಂಧನವನ್ನು ಹಂಚಿಕೊಳ್ಳುವ ಗುರಿಯನ್ನು ಹೊಂದಿದೆ. ಸೊ ಇಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದ್ದಾವೆ. ಆಮೇಲೆ 73ನೇದ್ದು. ಸೊ ಇಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಯವರು 2024-25ನೇ ಹಣಕಾಸು ವರ್ಷದ ರಾಜ್ಯ ಬಜೆಟನ್ನು 16ನೇ ಫೆಬ್ರವರಿ 2024ರಂದು ಮಂಡಿಸಿದರು. ಸೊ ಇಲ್ಲಿ ಆ ಒಂದು ಬಜೆಟ್ ಬಗ್ಗೆ ಇಲ್ಲಿ 2 ಏನಪ್ಪ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಎ ಬಿ ಎರಡೂ ಕರೆಕ್ಟ್ ಆಗ್ತದೆ. ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬೋದು. ಆಮೇಲೆ ಇಲ್ಲಿ 74, 75 ನಾನು ಸ್ಕಿಪ್ ಮಾಡ್ತೀನಿ. ಸೊ ಇದರ ಬಗ್ಗೆ ಈ ರಾಜ್ಯ ಬಜೆಟ್ ಬಗ್ಗೆ ಕರೆಕ್ಟ್ ಆದಂಥ ಒಂದು ಡೇಟಾ ಸಿಕ್ಕಿಲ್ಲ. ಓಕೆ, ಸೊ ಐ ವಿಲ್ ಸ್ಕಿಪ್ 74th and 75th. ಇಲ್ಲಿ 76ನೇದು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಬಿ ಮತ್ತು ಸಿ ಕರೆಕ್ಟ್ ಆಗ್ತದೆ. ಎ ತಪ್ಪು, ಬಿ ಸಿ ಕರೆಕ್ಟು. ಬಿ ಮತ್ತು ಸಿ ಮಾತ್ರ. ಆಮೇಲೆ ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಜ್ಯ ಹೊಂದಿಸಿಬಿಡಿ. ಇದೆ ಸಿಂಪಲ್. ಇದು ಇಲ್ಲಿ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಅಂತ ಇದೆ. ಸೊ ಹೊಂದಿಸಿಬಿಡಿ ಅಲ್ಲ, ಇದು ಆ್ಯಕ್ಚುಲಿ ಹೊಂದಿಸಿ ಕೊಟ್ಟಿದ್ದಾರೆ. ಎಷ್ಟು ಜೋಡಿಗಳು ಸರಿ ಹೊಂದುತ್ತವೆ ಅಂತ ನಾವು ಹೇಳಬೇಕು. ಇಲ್ಲಿ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಇದು ಅರುಣಾಚಲ್ ಪ್ರದೇಶದಲ್ಲಿ ಬರ್ತದೆ, ಗೋವಾ ಅಲ್ಲ, ಅರುಣಾಚಲ್ ಪ್ರದೇಶ್. ಇದು ತಪ್ಪು. ಇಂದರ್ಕಿಲ್ಲಾ ರಾಷ್ಟ್ರೀಯ ಉದ್ಯಾನವನ ವೆಸ್ಟ್ ಬೆಂಗಾಲ್ ಕರೆಕ್ಟು. ಔನ್ಶಿ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ ಕರೆಕ್ಟು. ಚಾಂದೋಲಿ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ಕರೆಕ್ಟು. ಮೌಂಟ್ ಹ್ಯಾರಿಯಟ್ ರಾಷ್ಟ್ರೀಯ ಉದ್ಯಾನವನ ಇದು ಅಂಡಮಾನ್ ನಿಕೋಬಾರ್, ನಾಟ್ ಮಿಜೋರಾಂ. ಇದು ತಪ್ಪು, ಅಂಡಮಾನ್ ಆ್ಯಂಡ್ ನಿಕೋಬಾರ್. ಸೊ ಇಲ್ಲಿ ಎಷ್ಟು ಕರೆಕ್ಟು? 3 ಜೋಡಿ ಮಾತ್ರ ಕರೆಕ್ಟು, ಬಿ ಸಿ ಡಿ. ಜಲಪಾತವನ್ನು ಗುರುತಿಸಿ. ನೋಡಿ, ಈ ಜಲಪಾತ ಕೊಡಗಿನ ಕುಟ್ಟಹಳ್ಳಿಯ ಬ್ರಹ್ಮಗಿರಿ ಬೆಟ್ಟಗಳ ಮೂಲಕ ಬೀಳುತ್ತದೆ. ಇದು ಲಕ್ಷ್ಮಣ ತೀರ್ಥ ನದಿಯ ತೊರೆಯಾಗಿದೆ ಮತ್ತು ಪವಿತ್ರ ಸ್ಥಳವಾಗಿದೆ.
ಜಲಪಾತದ ನೀರು 60 ಮೀಟರ್ ಎತ್ತರದಿಂದ ಬಿದ್ದು ಕೊನೆಗೆ ಕಾವೇರಿ ನದಿಯನ್ನು ಸೇರುತ್ತದೆ. ರಾಮೇಶ್ವರ ದೇವಸ್ಥಾನವೆಂದು ಪರಿಚಿತವಾಗಿರುವ ಪ್ರಸಿದ್ಧ ಶಿವನ ದೇವಸ್ಥಾನವು ಇದರ ಸಮೀಪದಲ್ಲಿದೆ. ಜಲಪಾತದ ಆಚೆಯ ಭಾಗದಲ್ಲಿ ತಿರುಗಾಡಲು ನಿರ್ಬಂಧವಿದ್ದು ಇದರ ಸಂಪೂರ್ಣ ಸ್ಥಳವನ್ನು ವನ್ಯಜೀವಿ ತಾಣವೆಂದು ಪರಿಗಣಿಸಲಾಗಿದೆ. ಇದು ಇರ್ಪು ಜಲಪಾತ. ಇದು ಇರ್ಪು ಜಲಪಾತ ಎಲ್ಲಿದೆ? ಕೊಡಗಿನ ಕುಟ್ಟ ಗ್ರಾಮದಲ್ಲಿ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಬರ್ತದೆ. ಓಕೆ, ಸೊ ಇದು ಲಕ್ಷ್ಮಣ ತೀರ್ಥ ಈ ಒಂದು ನದಿಯಿಂದ ಈ ಜಲಪಾತ ಇರ್ಪು ಏನಾಗ್ತದೆ ಸ್ಟಾರ್ಟ್ ಆಗ್ತದೆ. ಓಕೆ, 79ಗೆ ಡೇಟಾ ಸಿಕ್ಕಿಲ್ಲ, ಸೊ ಐ ವಿಲ್ ಸ್ಕಿಪ್ ದ್ಯಾಟ್ ಒನ್. ಸೊ ಇಲ್ಲಿ 80, 81, 82, 84 ಅಪ್ ಟು 87ವರೆಗೆ ಇವು ಮೆಂಟಲ್ ಎಬಿಲಿಟಿ ಕ್ವಶನ್ಗಳದಾವ. ಸೊ ಅವುಗಳನ್ನು ಮುಂದಿನ ಒಂದು ಸೆಷನಲ್ಲಿ ಏನಪ್ಪ ವಿತ್ ಎಕ್ಸ್ಪ್ಲನೇಷನ್ ಸಾಲ್ವ್ ಮಾಡ್ತೀನಿ. ಈಗ ಜಸ್ಟ್ GK ಫೋಕಸ್ ಮಾಡಿ. ಇಲ್ಲಿ ಕಸ್ತೂರಿ ರಂಗನ್ ಸಮಿತಿ ಕುರಿತು ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವ ಹೇಳಿಕೆ ಸರಿ ಇಲ್ಲ ಅಂದರೆ ಇಲ್ಲಿ ಬಿ ಹೇಳಿಕೆ ಕರೆಕ್ಟ್ ಇದೆ, ಬಿ ಮಾತ್ರ ಕರೆಕ್ಟ್ ಅದ. ಇವು ACD ಇವೆಲ್ಲ ತಪ್ಪದವ. ಆಪ್ಷನ್ 3 ಇಸ್ ದ ಕರೆಕ್ಟ್. ಆಮೇಲೆ ಇತ್ತೀಚೆಗೆ ಟೈಗರ್ ವಿಂಗ್ಸ್ ಸುದ್ದಿಯಲ್ಲಿತ್ತು, ಹೌದಾ? ಈ ಟೈಗರ್ ವಿಂಗ್ಸ್ ಇದರ ಕುರಿತು ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇದೊಂದು ನವನವೀನ ವರ್ಟಿಕಲ್ ಉದ್ಯಾನವನವಾಗಿದೆ, ಕರೆಕ್ಟು. ಇಟ್ ಈಸ್ ಡಿಸೈನ್ಡ್ ಬೈ ಪ್ಯಾಟ್ರಿಕ್ ಬ್ಲ್ಯಾಂಕ್, ಕರೆಕ್ಟ್ ಅದ. ಇದು ನೀರನ್ನು ಸಮರ್ಥವಾಗಿ ಬಳಸ್ತದ, ಕರೆಕ್ಟ್ ಅದ. ಇತ್ತೀಚೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದನ್ನು ಪ್ರಾರಂಭಿಸಲಾಯಿತು, ಕರೆಕ್ಟು. ಇಲ್ಲಿ ಎಲ್ಲವೂ ಕರೆಕ್ಟ್, ಆಲ್ ಆಫ್ ದೆಮ್. ಇಲ್ಲಿ 92ನೇದು, ಇಲ್ಲಿ 92ನೇ ನೋಡಿ, ಇದು ಕೂಡ ಏನಪ್ಪ ಈ ಕರ್ನಾಟಕ ದತ್ತಾಂಶ ಕೇಂದ್ರದ ಕುರಿತು ಇದೆ. ಸೊ ಓಕೆ, ಸೊ ಇವುಗಳ ಒಂದು ಕರೆಕ್ಟಾದ ಡೇಟಾ ಎಲ್ಲ ಎಕನಾಮಿಕ್ಸ್ ರಿಲೇಟೆಡು. ಓಕೆ, ಐ ವಿಲ್ ಸ್ಕಿಪ್ ಆಲ್ಸೋ ದಿಸ್ ಒನ್. ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ನಾರ್ಮಲಾಗಿ ಈ ಮೇಲ್ಕಂಡ ಯಾವ ಸೂಚಕಗಳು ಕರ್ನಾಟಕ ರಾಜ್ಯದಲ್ಲಿ 2011-20 ಅವಧಿಗೆ ಗೊತ್ತಿರುವ ಪ್ರವೃತ್ತಿಯನ್ನು ತೋರಿಸುತ್ತಿವೆ. ಸೊ ಇಲ್ಲಿ ಇವೇನು 4 ಇಂಡಿಕೇಟರ್ ಅದಾವಲ್ಲ, ಈ ಸೂಚ್ಯಾಂಕಗಳು ಇವೆಲ್ಲ ಇಂಡಿಕೇಟ್ ಮಾಡ್ತವ ಮೇಲಿನ ಎಲ್ಲವೂ. ಇದು ಕರೆಕ್ಟ್ ಆಗುತ್ತೆ. ಆಮೇಲೆ ಕರ್ನಾಟಕದಿಂದ 2024 ಪದ್ಮ ಪ್ರಶಸ್ತಿಗಳನ್ನು ಪಡೆದವರು ಮತ್ತು ಸಂಬಂಧಪಟ್ಟ ಕ್ಷೇತ್ರಗಳನ್ನು ಪರಿಗಣಿಸಿ. ಇಲ್ಲಿ ಶ್ರೀಮತಿ ಶಶಿ ಸೋನಿ ವ್ಯಾಪಾರ ಕೈಗಾರಿಕೆ ಕರೆಕ್ಟು, ಸೋಮಣ್ಣ ಸಮಾಜ ಸೇವೆ, ಪ್ರೇಮ ಧನರಾಜ್ ವೈದ್ಯಕೀಯ ಕರೆಕ್ಟು, ರೋಹನ್ ಬೋಪಣ್ಣ ಕ್ರೀಡೆ. ಸೊ ಎಲ್ಲವೂ ಸರಿಯಾಗಿವೆ, ಎಲ್ಲವೂ ಸರಿಯಾಗಿವೆ. ಮುಂದಿನ ಯಾವ ಸಂಸ್ಥೆಗಳ ಅಥವಾ ಯಾವ ಸಂಶೋಧನಾ ಸಂಸ್ಥೆಗಳ ಕೇಂದ್ರವು ಕರ್ನಾಟಕದಲ್ಲಿದೆ? ಸೊ ಇಲ್ಲಿ ಮೊದಲನೇದು ರಾಷ್ಟ್ರೀಯ ಜೈವಿಕ ವಿಜ್ಞಾನಗಳ ಕೇಂದ್ರ NCBS, ಇದು ಕರ್ನಾಟಕದ ಬೆಂಗಳೂರಿನಲ್ಲಿದೆ. IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್, ಇದು ಕೂಡ ಬೆಂಗಳೂರು. ಆಮೇಲೆ CPR ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ CPRI, ಇದು ಬೆಂಗಳೂರು. ICMR ಇದು ಕೂಡ ಬೆಂಗಳೂರು. ಸೊ ಇಲ್ಲಿ ಎಲ್ಲವೂ ಮೇಲಿನ ಎಲ್ಲವೂ ಬೆಂಗಳೂರಲ್ಲಿ ಅದಾವ. ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯು ಇದರ ಒಂದು ಮುಖ್ಯಸ್ಥರು ಯಾರು? ಆ್ಯಕ್ಚುಲಿ ಇದರ ಮುಖ್ಯಸ್ಥರು ಕರ್ನಾಟಕದ ಮುಖ್ಯಮಂತ್ರಿಗಳಿರ್ತಾರೆ. ಈ ಮುಂದಿನ ಯಾವುವು ಕರ್ನಾಟಕದಲ್ಲಿ ನಗರ ಪಾಲಿಕೆಗಳಾಗಿ ಕಾರ್ಯನಿರ್ವಹಿಸುತ್ತಿವೆ? ಸೊ ನೋಡಿ, ಬೆಳಗಾವಿ ಇದು ಸಿಟಿ ಕಾರ್ಪೊರೇಷನು, ಶಿವಮೊಗ್ಗ ಇದೆ, ಆಮೇಲೆ ಉಡುಪಿ ಇದೆ, ಉಡುಪಿ ಇಲ್ಲ, ಬೆಳಗಾವಿ ಇದೆ, ಶಿವಮೊಗ್ಗ ಇದೆ, ಉಡುಪಿ ಇಲ್ಲ, ಮಂಡ್ಯ ಇಲ್ಲ ಮತ್ತು ಬಳ್ಳಾರಿ. ಇವು 3 ಕರೆಕ್ಟ್.
Okay, here Belgaum is a city corporation, Shivamogga also city corporation, and Bellary is a city corporation. Okay, so ಇಲ್ಲಿ 3 ಮಾತ್ರ ಸರಿಯಾಗಿವೆ. ಮುಂದಿನ ಯಾವ ನಿಗಮ ಅಥವಾ ಮಂಡಳಿಗಳು ಕರ್ನಾಟಕದಲ್ಲಿ ವಿಮಾನ ನಿಲ್ದಾಣ ಅಥವಾ ಹೆಲಿಪ್ಯಾಡ್ಗಳ ಅಭಿವೃದ್ಧಿಯನ್ನು ವಹಿಸಿಕೊಂಡಿವೆ? KIADB. KIADB ಅಂದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ, 100ನೇ ಕ್ವಶನು ಮೆಂಟಲ್ ಅಬಿಲಿಟಿ ಇದೆ, ಸೊ ಅದನ್ನು ಸ್ಕಿಪ್ ಮಾಡ್ತೀನಿ. ಜಸ್ಟ್ ವಿ ಆರ್ ಫೋಕಸಿಂಗ್ ಆನ್ GK ಕ್ವಶನ್. ಇಲ್ಲಿ ಇದರ GK ಏನಾಗ್ತದೆ, ಕರ್ನಾಟಕದಲ್ಲಿನ ಈ ಮುಂದಿನ ಯಾವ ನೀರಾವರಿ ಮೂಲ ಒಟ್ಟು ನೀರಾವರಿ ಪ್ರದೇಶದ ಅತಿ ಹೆಚ್ಚಿನ ಶೇಕಡಾವಾರು ಪಾಲಿನ ಕೊಡುಗೆಯನ್ನು ನೀಡಿದೆ? ಅತಿ ಹೆಚ್ಚು ಕಾಲುವೆ ನೀರಾವರಿ, ಕೆನಲ್ ಇರಿಗೇಷನ್, ಇದು ಹೈಯೆಸ್ಟ್ ಪರ್ಸೆಂಟೇಜ್ ಶೇರನ್ನು ಹೊಂದಿದೆ. ಓಕೆ, ಸೊ ಇವಿಷ್ಟು ಈ ಒಂದು ಪೇಪರ್ 2ನ ಸಂಭಾವ್ಯ ಉತ್ತರಗಳಾಗಿದ್ದು, ಮುಂದಿನ ಒಂದು ಸೆಷನಲ್ಲಿ ಈ ಮೆಂಟಲ್ ಅಬಿಲಿಟಿ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆನ್ಸರ್ಗಳಲ್ಲಿ ಏನಾದರೂ ಚೇಂಜಸ್ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ದೀಸ್ ಆರ್ ನಾಟ್ ಫೈನಲ್. ಓಕೆ, ಧನ್ಯವಾದ.